ಭಾನುವಾರ ಬೆಳಗಿನ ಸಂಜೆವರೆಗೂ ಸ್ವಲ್ಪ ಎಲ್ಲ ಸ್ಟ್ರೆಸ್ ಆಗ್ಬಿಟ್ಟು ನಾನು ಯೋಚನೆ ಮಾಡಿದೆ ಭಾನುವಾರ ದುಬೈ ರಜಾ ಕಂಪ್ಲೀಟ್, ಅಲ್ಲೂ ಭಾನುವಾರ ರಜಾ ಇದೆ, ವೀಕೆಂಡ್ಸು. ಅಲ್ಲೆಲ್ಲ ಹುಡುಗರು ಪಾಂಡವಪುರದ ಹತ್ರ ಗುಜನಹಳ್ಳಿ ಅಂತೇಳಿ ಅಲ್ಲಿ ಮಾದೇವು ಮಂಜು ಅಂತ ತುಂಬ ಹುಡುಗರು ಪರಿಚಯದವ್ರು ಅವರೆಲ್ಲ ಅಲ್ಲಿದ್ದರು. ಅಜ್ಮೇನಲ್ಲೇ ಮನೆಯವ್ರದ್ದೆಲ್ಲ. ಅಣ್ಣ ಇಲ್ಲಿ ಬಂದ್ರಣ್ಣ, ಇಲ್ಲಿ ಯಾವ ಬಾಂಬು ಬೀಳಲ್ಲ, ಸೇಫ್ ಐತೆ, ದುಬೈಕ್ಕಿಂತ ಸೇಫು ಅಂದರು. ಶಾರ್ಜಾ ದುಬೈಕ್ಕಿಂತ ಅಬುದಾಬಿಕ್ಕಿಂತ ಸೇಫ್ ಅಂದಾಗ ಏನು ಮಾಡೋದು, ಅಜ್ಮೇನ್ ಹೊರಟೋದು. ಅಲ್ಲೆಲ್ಲ ಹುಡುಗರುಗಳು ಸ್ವಲ್ಪ ರಾತ್ರಿ ಹೊತ್ತು ಕಾರ್ಯಕ್ರಮಗಳು ಅವ್ರದ್ದು ಹನ್ನೊಂದು, ಅಲ್ಲೆಲ್ಲ ನೈಟು. ಅಲ್ಲಿ ರಂಜಾನ್ ಟೈಮ್ ಇದ್ದಿಂದ ಡೈಲಿ 1 ಗಂಟೆ ಕ್ಲೋಸ್ ಅಂತ ಸಲೂನು. ಆ ಟೈಮಲ್ಲಿ 3 ಗಂಟೆ 4 ಗಂಟೆ ಅಂತ ಕ್ಲೋಸು. ನಾನು 1 ಗಂಟೆ ಇವರೆಲ್ಲ ಕಾಲ ಕಳೆ ಬಂದು ನಾನು 1 ಗಂಟೆ ರಾತ್ರಿಗೆ ಹೋಗಿ ಕಟಿಂಗ್ ಕೂತ್ಕೊಂಡೆ. ಕಟಿಂಗು ಮಾಡಿಸ್ದೆ ಎಲ್ಲರೂ ಮುಂದೆ. ಬೆಳಿಗ್ಗೆ ಬಂದು ಹೇಳ್ದೆ, ಎಲ್ಲ ಖುಷಿ. ಅವ್ರಿಗೆ ಶಾಕು, ಹೌದಾ ಅಂತ. ನೋಡಿರಿ ಕಟಿಂಗ್ ಮಾಡಿಸಿ ಡೈ ಮಾಡಿಸ್ಕೊಂಬಂದಿದ್ದೀನಿ ಅಂತ. ಜಗಳ ಗಂಡ ಇಡ್ತೀರೋ ಬರುತ್ತೆ ಆ ಟೈಮು. ಇವೆಲ್ಲ ಬಿಡಿಸಿ ಹೇಳ್ತೀನಿ, ಯಾವ ಟೈಮಲ್ಲಿ ಇಡ್ತೀರಿ ಕಿರಿಕಿರಿ ಆಗುತ್ತೆ ಅವೆಲ್ಲನೂ ಸ್ವಲ್ಪ ಸೈಂಟಿಫಿಕ್ಕಾಗಿ ಮೆಡಿಕಲ್ ಸೈನ್ಸ್ ಪ್ರಕಾರ ತಿಳ್ಕೊಂಡು ಹೇಳ್ತೀನಿ ನಾನು ಅದನ್ನೆಲ್ಲ. ಹೆಣ್ಮಕ್ಳು ಮುಟ್ಟಾಗೋ ಟೈಮಲ್ಲಿ ಸ್ವಲ್ಪ ಆ ಟೈಮ್ ತಿಳ್ಕೊಳ್ರು ಸಾಕು. 5 ದಿವಸ ನೀವು ಅವಳಿಗೆ ಟೈಮ್ ಕೊಡಿ, 25 ದಿವಸ ನಿಮಗೆ ಟೈಮ್ ಕೊಡ್ತಾಳೆ. ಇದು ಪ್ರಪಂಚದ ನಿಯಮ ಸರ್. ಇದು ರಾಜ್ಯದಲ್ಲಿ ಹೈಯೆಸ್ಟ್ ಹಾಲ್ ಕರೀತಾರೆ 2ನೇ ತಾಲೂಕು. ತಾಲೂಕು ವೈಸ್ ತಗೊಂಡ್ರೆ 3 ಲಕ್ಷ ಹಾಲು ಐತೆ ಒಂದೇ ತಾಲೂಕಲ್ಲಿ. ಜನಕ್ಕೆ ಹಾಲು ಡೈಲಿ ಪಾಸ್ ಆಗಬೇಕು. ಅವ್ರಿಗೆ ನೀವು ಕರ್ದ ಹಾಲಿಗೆ ಪ್ರಾಮಾಣಿಕ SNF ದುಡ್ಡು ಸಿಕ್ಕರೆ ಎಲ್ಲ ಹಸು ಕಟ್ತಾರೆ. ಬರೀ ಲೋ SNF ಅಂದಾಗ ಯಾರು ಕಟ್ಟಲ್ಲ. ಯಾರೋ 5 ಜನ ಎದುರಿಸ್ಬಿಟ್ಟು ನೀರು ಹೋಯ್ತಾ ಇರ್ತಾರೆ. ಅವರು ತಡಿಬೇಕು. ಆ ಧೈರ್ಯ ನಮ್ಮಲ್ಲಿ ಇರಬೇಕಷ್ಟೇ. ಆ ಧೈರ್ಯ ನನಗೆ ಕೊಟ್ಟವನೇ. ಹಾಗಾಗಿ ಅಂಥ ಜಗಳ ಮಾಡ್ತಾರೆ ಹೋಗ್ತೀನಿ ಸರ್ ನಾನು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್? ನಾನು ರವಿ ಅಂತೇಳಿ ಕೇರ್ಪೇಟೆ ತಾಲೂಕು ಮೂಲತಃ. ಅಲ್ಲಿ ಗ್ರಾಮ ಕೈಗೋನಹಳ್ಳಿ ಅಂತೇಳಿ ಗ್ರಾಮದ ಬಂದು ಕೇರ್ಪೇಟೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಹಾಗೆ ನಾನು ಸಂತೆಬೆಟ್ಟಹಳ್ಳಿ ಹತ್ರ ಒಂದು ಕ್ರಾಸ್ ಇದೆ, ರಂಗನಾಥಪುರ ಮತ್ತು ಹರಪನಹಳ್ಳಿ ಅಂತೇಳಿ 2 ಕ್ರಾಸು ಇರೋಂಥ ಜಾಗ. ಅದು ಅಲ್ಲಿ ಒಂದು ಡೈರಿಲಿ ಅಧ್ಯಕ್ಷರಾಗಿ. ಯಾವ ಡೈರಿ? ಅಲ್ಲಿ ರಂಗನಾಥಪುರ ಹರಪನಹಳ್ಳಿ ಕ್ರಾಸ್ ಅಂತ ಡೈರಿ ಇದೆ. ಹರಪನಹಳ್ಳಿ ಕ್ರಾಸ್ ಡೈರಿಲಿ ಅಧ್ಯಕ್ಷರಾಗಿ ಅಲ್ಲಿಂದ 2014ರಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಅಲ್ಲಿ 1ನೇ ಬಾರಿ ಆಯ್ಕೆಯಾಗಿ ಬಂದಿದ್ದೆ. ಅಲ್ಲಿಂದ 19ರಲ್ಲಿ 2ನೇ ಬಾರಿ ಮತ್ತು 25ರಲ್ಲಿ 3ನೇ ಬಾರಿ ಆಯ್ಕೆಯಾಗಿ ಬಂದಿದ್ದೀನಿ. ಜೊತೆಗೆ VSSN PSCS ಅಂತಾರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗೂ ಕೆಲಸ ಮಾಡ್ತಾಯಿದ್ದೀನಿ. ಹಾಲು ಡೈರಿ ಅಧ್ಯಕ್ಷರಾಗೂ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ. ಜೊತೆಗೆ ಇನ್ನು ಮಂಡ್ಯ ಮನ್ಮೂಲ್ ನಿರ್ದೇಶಕ KMF ಕಡೆಯಿಂದ ಅದು ಡೈರೆಕ್ಟರಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಹೇಗೆ ಸರ್ ಇದು ಆಸಕ್ತಿ ಈ ಕಡೆ? ಯಾಕಂದ್ರೆ ಭಾಳ ಕುತೂಹಲ ನಮಗೆ. ರಾಜಕೀಯ ಆಸಕ್ತಿ ಹೇಗೆ ಬೆಳೀತು, ಜನನಾಯಕರಾಗುವಂಥದ್ದು? ಇಲ್ಲ, ಡಿಗ್ರಿ ಓದ್ಬೇಕಾದ್ರೆ ಮಹಾರಾಜಸ್ ಕಾಲೇಜಲ್ಲೇ ನಾನು ಸ್ಟಡೀಸ್ ಮಾಡಿದ್ದು, ವಿದ್ಯಾಭ್ಯಾಸ ಎಲ್ಲ. ಆವಾಗಲೇ ಸ್ವಲ್ಪ ಕಾಲೇಜ್ ಡೇಸಲ್ಲೇ ಸ್ವಲ್ಪ ಪ್ರವೃತ್ತಿ, ಕುವೆಂಪು ಸಂಘ ಆ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾಗ ಇದ್ದಿದ್ದು. ಡಿಗ್ರಿ ಮುಗಿಸ್ಕೊಂಡು ಹೋದ್ಮೇಲೆ ಜೊತೆಗೆ ವ್ಯವಹಾರ ಮತ್ತು ರಾಜಕಾರಣ ಶುರುವಾಗದೆ ನಮಗೆ. ಆ ಟೈಮಲ್ಲಿ ನಮಗೆ ಪಕ್ಷದ ಆಯ್ಕೆ ಮಾಡ್ಕೊಳ್ಳೋ ಟೈಮಲ್ಲಿ ಆ ಟೈಮಲ್ಲಿ ನಾನು ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡೆ. ನಿಮ್ಮ ಮನೇಲಿ ಯಾರಾದರೂ ಇದ್ರಾ ಈ ಥರ ಹಿಂದಕ್ಕೆ ಅಥವಾ ಹೇಗೆ? ನಮ್ಮ ತಂದೆ ಗೌರ್ಮೆಂಟ್ ಅಫಿಷಿಯಲ್, ನಮ್ಮ ತಾಯಿ ಹೌಸ್ ವೈಫು. ಹಂಗಾಗಿ ಮನೆಯಲ್ಲ ಗೃಹಿಣಿಯಾಗಿದ್ದರಿಂದ ನಮ್ಮ ತಾಯಿ ರಾಜಕೀಯ ಇರಲಿಲ್ಲ, ನಮ್ಮ ತಂದೆನೂ ರಾಜಕೀಯ ಇರಲಿಲ್ಲ. ಸೊ ನಾನು ಒಬ್ಬನ ಬಿಟ್ಟರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ನನಗೆ ಬಂತು ಅನ್ಕೋತೀನಿ. ಸುಮ್ಮನೆ ಕಾಲೇಜಲ್ಲಿ ಲೀಡರ್ ಆಗ್ತಾ ಬೆಳೆದಿದ್ದ ಇದು? ಕಾಲೇಜ್ ಡೇಸಲ್ಲಿ ಸ್ವಲ್ಪ ಇತ್ತು. ಸ್ವಲ್ಪ ಅದಾದ ಬಂದಮೇಲೆ ನ್ಯಾಯಾಗಿ ಅದಕ್ಕೆ ಹಳ್ಳಿ ಪ್ರವೃತ್ತಿ ನಮ್ದು ಆಗಿದ್ದರಿಂದ ಯಾವ್ದಾದ್ರು ಗಲಾಟೆಗಳಾದಾಗ, ಆಸ್ತಿಗಳ ಸಮಸ್ಯೆ ಆದಾಗ ನ್ಯಾಯಗಳು ಕರಿತಿದ್ರು. ಸ್ವಲ್ಪ ಹೋದಾಗ ಬಗೆಹರಿಸ್ತೀವಿ ಅನ್ನೋ ಥರದಲ್ಲಿ ನಮ್ಮ ವಾಯ್ಸಲ್ಲಿ ಚೆನ್ನಾಗಿ ಹೇಳ್ತಾರೆ, ಕರೆಕ್ಟಾಗಿ. ಮತ್ತೆ ಜಾಸ್ತಿನೇ ಆಯಿತು. ಕರಿತಾ ಜನಗಳು ಒಡನಾಟ ಬೆಳೆದ ಮೇಲೆ ಸ್ವಲ್ಪ ರಾಜಕಾರಣದ ಇಂಟ್ರೆಸ್ಟ್ ಬಂತು. ಸೊ ನಾನು ಮದುವೆ ಆಗೋವರೆಗೂ ರಾಜಕೀಯ ಆಯ್ಕೆ ಮಾಡ್ಕೊಂಡಿರಲಿಲ್ಲ, ಬಟ್ ಒಂದು ಪಕ್ಷ ಅಂತೇಳಿ. ನಾನು ಮದುವೆ ಆಗೋವರೆಗೂ ನಾನು ದುಡಿಬೇಕು, ಮಾಡಬೇಕು, ಕಾರು ಅದು ಇದು ತಗೋಬೇಕು, ಸೆಟಲ್ಡ್ ಆಗಬೇಕು ಅಂತ ಹೇಳಿ ದುಡಿತಾ ಇದ್ದೆ. ಆ ಮಧ್ಯದಲ್ಲಿ ಸ್ವಲ್ಪ ಸರ್ವಿಸ್ ಮಾಡೋದು ಇಟ್ಕೊಂಡಿದ್ದೆ. ದುಡ್ದಿದ್ದ ಹಣದಲ್ಲಿ ಸ್ವಲ್ಪ ಕೂಡಾಡ. ಅವಾಗೆಲ್ಲ 500,000 ಕೊಟ್ಟು ದೊಡ್ಡ ದುಡ್ಡು. ಅವಾಗೆಲ್ಲ 2,000, 3,000, 5,000 ರೂಪಾಯಿ ಕುಂಟೆ ಸಿಗೋದು ನಮ್ಮಲ್ಲೆಲ್ಲ ಕೇರ್ಪೇಟೆಗೆ. ಅಂಥ ಟೈಮಲ್ಲಿ 500,000 ಕೊಡುವೆ ಹೊರಗಡೆ ಜನಕ್ಕೆ. ಮನೆ ಬೆಂಕಿ ಬಿದ್ದು ಸಣ್ಣ ಪುಟ್ಟದ್ದು ಮಾಡ್ತಿದ್ದೆ. 2000 ಇಯರ್ ಬೈಲಿ. ಆ 2004ರಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ರಾಜಕಾರಣದ ಆಯ್ಕೆನೂ ಅನಿವಾರ್ಯತೆ ಇತ್ತು ನನಗೆ. ಸ್ವಲ್ಪ ಒಡನಾಟ ಜಾಸ್ತಿ ಇದ್ದಿದ್ದರಿಂದ ಆ ಟೈಮಲ್ಲಿ ನಾನು ಚಂದ್ರಶೇಖರ್ ಅಂತೇಳಿ ನಮ್ಮ ಮಾಜಿ ಅವ್ರ ಕಡೆಯಿಂದ ನಾನು ಕಾಂಗ್ರೆಸ್ ಸೇರ್ಪಡೆ ಆಗೋ ತೀರ್ಮಾನ ತಗೊಂಡು ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರ್ಪಡೆ ಆದೆ. ಅಲ್ಲಿಂದ ಒಂದು 23 ವರ್ಷ ಕಾಂಗ್ರೆಸ್ಸಲ್ಲಿದ್ದೆ.
ಆ 23 ವರ್ಷದ ಮಧ್ಯದಲ್ಲಿ ಡೈರೆಕ್ಟರ್ ಆಗ್ಬೇಕಾದ್ರೆ ನಮಗೆ ಮಾಜಿ ಸ್ಪೀಕರ್ ಕೃಷ್ಣಪ್ಪನವರು ಇದ್ದಿರು, ನಿಮ್ಗೆ ಕೇಳಿರ್ಬೇಕು ಹೆಸರು. ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರೋ 2013ರಲ್ಲಿ. ಓಕೆ. ಅವರು ಬರಲಾಗಿ ಕೆ ಬಿ ಚಂದ್ರಶೇಖರ್ ಇಬ್ಬರು ನಾಯಕತ್ವದಲ್ಲಿ ನಾನು KBC ಅವ್ರ ಕ್ಯಾಂಡಿಡೇಟ್ ಆಗಿ ಗೆದ್ದು ಬಂದೆ. ಇಬ್ಬರು ನಾನು ಮತ್ತು ಅಂಬರೀಷ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು. ಅವರಿಬ್ಬರು ಗೆದ್ದು ಬಂದು ಕೆಲಸ ಮಾಡ್ತಾ ಬಂದು 19ನೇ ಅರ್ಹತೆ ನಮ್ಮಿಬ್ಬರಿಗೆ ಅಂಬರೀಷು ನಮಗೆ ಎದುರು ಬದ್ರಾದು. ಆಗ ಮತ್ತೆ ಗೆದ್ದು ಬಂದೆ ನಾನು, ಅವ್ರು ಸೋತರು. ಅದಾದ ಮೇಲೆ 19ರಲ್ಲಿ ಗೆದ್ದಂತ ನಂತರ ಮತ್ತೆ ಕೆಲಸ ಮಾಡ್ತಾಯಿದ್ದೆ. 23ರಲ್ಲಿ ಪಾರ್ಟಿ ಬಿಡೋ ಅನಿವಾರ್ಯತೆ ಬಂತು. ಸ್ವಲ್ಪ ನಮಗೂ ಆಸೆಗಳು ಇರುತ್ತೆ ರಾಜಕಾರಣದಲ್ಲಿ. ಈ ಅಫಿಷಿಯಲ್ಗಳು ಕೆಲಸಕ್ಕೆ ಸೇರಿದಾಗ ಅಟ್ಲೀಸ್ಟು ಒಂದು JE ಆಗಿ ಸೇರಿಕೊಂಡ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗೋ ಇನ್ನೊಂದಾಗೋ ರಿಟೈರ್ಡ್ ಆಯ್ತಾರೆ. ನಮ್ದು ಹೆಂಗೆ ಅಂದರೆ ಪ್ರಮೋಷನೇ ಇಲ್ಲ. ನಾವಾಗ ಜನಗಳಿಂದ ಪ್ರೀತಿ ಗಳಿಸಿದ್ರೆ ಮಾತ್ರ ಪ್ರಮೋಷನು. ನಮ್ಮ ಸರ್ವಿಸ್ ಎಲ್ಲ ನೋಡಿಕೊಂಡು ನಮಗೂ ಪ್ರಮೋಷನ್ ಬೇಕು ಅನಿಸಿತ್ತು, ಸಿಕ್ಕಲಿಲ್ಲ. ಆ ಟೈಮಲ್ಲಿ ಸ್ನೇಹಿತರು ಅಂತೇಳಿ ಬಂದು ಪಾರ್ಟಿ ಬಿಟ್ಟು ಅನಿವಾರ್ಯತೆಯಲ್ಲಿ ಮಾಡ್ದು. ಅದು ಪಾರ್ಟಿಯಿಂದ ಇದಾಯಿತು. ಮತ್ತೆ ತದನಂತರ ಅದೇ ರಾಜಕಾರಣ, ಅದೇ ಎದುರಾಳಿ. 19ರಲ್ಲಿ ನನ್ನ ಜೊತೆಲಿ ಇದ್ದವ್ರು 23ರಲ್ಲಿ ಅವ್ರು ಸಹಾಯ ತೊಗೊಂಡ್ರೆ ನಾನು ಎದುರಾಳಿ ಆದರು. 25ರಲ್ಲಿ ಅವರು ಒಬ್ಬ ಶಾಸಕರಾಗಿದ್ದರು. ನನ್ನ ಮೇಲೆ ಬಂದಂಥ ಕಾಲದಲ್ಲೂ ಜನ ನನ್ನನ್ನು ಕೈ ಬಿಡದೆ 25ರ ಶಾಸಕರ ಮೇಲೂ ಗೆಲ್ಸ್ಕೊಟ್ರು. ಒಬ್ಬರು ಶಾಸಕರ ಮೇಲೆ ಫಸ್ಟ್ ಟೈಮು ಡೈರಿಲಿ ಮೋಸ್ಟ್ ಕರ್ನಾಟಕ ಇತಿಹಾಸದಲ್ಲಿ ಇದು ಮೊದಲು ಅಂತ ಅನ್ಕೋತೀನಿ. ಅದು ಆ ಭಾಗ್ಯ ನನಗೆ ಸಿಕ್ತು, ಖುಷಿ ಆಯಿತು. ಹಾಗಾಗಿ ಜರ್ನಿ ನಡೀತಾ ಇದೆ. 26 ಬಂದಿದೆ. ಓಕೆ. ಇದನ್ನು ಮುಂದುವರಿಸ್ತೀನಿ. ಒಂದು ಪ್ರಶ್ನೆ ಅದಕ್ಕೆ ಬಂದಿದ್ದಕ್ಕೆ ಕೇಳ್ತೀನಿ. KMF ಶೂಟ್ ಮಾಡ್ತಾ ಇರೋದ್ರಿಂದ ಈ ಆಯ್ಕೆ ಆಗ್ತೀರಿ ನೀವು, ನಿಮಗೆ ಅಲ್ಲೆಲ್ಲಿ ಏನೇನು ಜವಾಬ್ದಾರಿಗಳಿರುತ್ತೆ ಮತ್ತು ಏನೇನು ಪ್ರಾತಿನಿಧ್ಯ ಇರುತ್ತೆ ಸರ್ ನಿಮಗೆ ಡೈರಿಯಲ್ಲಿ? ನಮಗೆ ಡೈರಿ ಹೆಂಗೆ ಅಂದರೆ ಪ್ರತಿ ದಿವಸ ಏನಿರುತ್ತೆ ಬಿಡುತ್ತೆ. ಬೆಳಿಗ್ಗೆ ಎದ್ದು ಅವ್ರ ಮನೇಲಿ ಸಾವಾದರೂ ಹಾಲು ಕರೀಲೇಬೇಕು ಜನ. ಅವ್ರ ಮನೆ ಸಾವಾಗೈತೆ ಅಂತ ಪಾಪ ಹಸು ಕೆತ್ತಲಲ್ಲಿ ಹಾಲು ಬಿಡೋಕ್ಕಾಗಲ್ಲ. ಹಾಗಾಗಿ ಆ ಥರದ್ದು ಇದು ಇನ್ವಾಲ್ವ್ಮೆಂಟ್ ಇರೋಂಥ ಸಂಸ್ಥೆ ಅದು. ಪ್ರತಿ ದಿವಸ ಯಾವ ಕೆಲಸ ಮಾಡ್ತಾರೆ ಬಿಡ್ತಾರೆ, ನಮ್ಮ ಸಂಸ್ಥೆ ಕೆಲಸ ಮಾಡಲೇಬೇಕು ಫ್ಯಾಕ್ಟ್ರಿ ಸೆಕ್ಟ್ರಲ್ಲಿ. ಬೇರೆ ಫ್ಯಾಕ್ಟ್ರಿ ಆದರೂ ಒಂದು ದಿವಸ ಬಾಕ್ಲಿ ಹಾಕ್ಬೋದು, ನಮ್ದು ಹಾಕೋಕ್ಕಾಗಲ್ಲ. ಸೊ ಆ ಇದರಲ್ಲಿ ನಾವು ಪ್ರತಿದಿನ ಇನ್ವಾಲ್ವ್ಮೆಂಟ್ ಇರಲೇಬೇಕಾಯ್ತು ಡೈರೆಕ್ಟ್ರ್ ಆಗಿ. ರೈತರಿಗೆ ಅವರ ಅವಶ್ಯಕತೆ ಇರೋಂಥದ್ದು ಇನ್ಸೂರೆನ್ಸ್ ಬೇಕು. ಹಸುಗಳು ಸತ್ತಾಗ ಸಾವಂತೂ ಖಂಡಿತ ಅದ್ರ ಬಗ್ಗೆ ಕಾಳಜಿ ವಹಿಸಿರ್ತೀವಿ. ಅದಕ್ಕೆ ಅವ್ರಿಗೆ ಯಾವ ಸವಲತ್ತುಗಳು ಬೇಕು ಅನ್ನೋದು ಮ್ಯಾಟ್ ಬೇಕಾಗುತ್ತೆ. ಇನ್ ಟೈಮು ಹಾಲು ಕರಿಯೋಕ್ಕೆ ಹೆಚ್ಚಿಗೆ ಹಸುವಾದಾಗ ಹಾಲು ಕರಿಯೋ ಮಿಷಿನ್ ಬೇಕಾಗುತ್ತೆ. ಚಾಪ್ ಕಟ್ರಲ್ಸು ಮತ್ತು ಹುಲ್ ಕತ್ತರಿಸೋಕ್ಕೆ ದೊಡ್ಡ ರಾಸಿರೋರು 1-2 ಆದರೆ ಹೆಂಗೆ ಕೈಲಿ ಮಾಡ್ಕೋತಾರೆ, ದೊಡ್ಡವಾಗಲ್ಲ, ಅದನ್ನು ಕೊಡಿಸೋ ಅಂಥದ್ದು ಅವೆಲ್ಲನೂ ಮಾಡಿರ್ತೀವಿ. ಜೊತೆಗೆ ರೈತರಿಗೂ ಸ್ವಲ್ಪ ಅದನ್ನು ಇನ್ಸೂರೆನ್ಸ್ ಬರೋ ರೀತಿ ಯಶಸ್ವಿನಿ ಜನಶ್ರೀ ಭೀಮಾ ಯೋಜನೆ ಅಂತೇಳಿ ಮಾಡಿಸಿರ್ತೀವಿ. ಸರ್ಕಾರದ ಯಶಸ್ವಿನಿ ಯೋಜನೆ ಹತ್ತಿರದಿಂದ ಮಾಡೋಕ್ಕೆ ಈಗ ನಾನು ಫ್ಯಾಕ್ಸಲ್ಲಿ ಅಧ್ಯಕ್ಷರಾಗಿರೋದು. ಅಲ್ಲಿ RTC ಇರೋರು ಮೆಂಬರ್ ಆಗಿರ್ತಾರೆ, ಕೆಲವರು ಷೇರ್ದಾರರು ಕಮ್ಮಿ ಅಲ್ಲಿ. ಸೊ ಇಲ್ಲಿ ಏನು ಅಂದರೆ ಪ್ರತಿಯೊಬ್ಬರು ಹಸು ಇಟ್ಟಿರೋರೆಲ್ಲ ಮನೆ ಆಲ್ಮೋಸ್ಟ್ ಒಂದು ಮನೆ ಒಂದು ಎಮ್ಮೆನಾರು ಕಟ್ಟಿರ್ತಾರೆ. ಸೊ ಅವರು ಷೇರ್ದಾರರಾಗಿರೋದ್ರಿಂದ ಅವ್ರಿಗೆ ಯಶಸ್ವಿನಿ ಕಟ್ಕೊಳ್ಳೋಕೆ ಸರ್ಕಾರದ ನೇರವಾಗಿ ನಾವು ಕೈಗೆ ಸಿಗೋಂಥ ಸಂಸ್ಥೆ ಅದನ್ನು ಮಾಡ್ತಾ ಇರ್ತೀವಿ. ಕಾರ್ಯದರ್ಶಿಗಳು ಬೆಳಿಗ್ಗೆ ಸಂಜೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಯಾರೋ ಇಬ್ಬರು ತಪ್ಪು ಮಾಡ್ತಾರೆ ಅನ್ನೋದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಇನ್ವಾಲ್ವ್ಮೆಂಟಲ್ಲಿ ಇರ್ತಾರೆ. ಅದನ್ನೆಲ್ಲ ಸರಿ ಮಾಡಿಕೊಂಡು ನೋಡ್ಕೊಂಡು ಹೋಗೋ ಕೆಲಸಕ್ಕೆ ನಾವು ಸೂಪರ್ವೈಸರು, DM ಮ್ಯಾನೇಜರ್ಸ್ ಎಲ್ಲ ಇಟ್ಕೊಂಡು ನಾವು ಆ ಡೈರೆಕ್ಷನ್ಗಳು ಏನೇನು ಕೊಡಬೇಕು ಬೋರ್ಡಲ್ಲೆಲ್ಲ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಕಡೆ ಸರ್ಕಾರ, ಒಂದು ಕಡೆ ರೈತರು, ಈ ಮಧ್ಯೆ ಕೆಲಸ ಮಾಡ್ಬೇಕಾಗ್ತದೆ ನೀವು ಕೊಂಡಿಯಾಗಿ. ಖಂಡಿತ ಇವ್ರದ್ದು ಕೇಳಬೇಕಾಗ್ತದೆ, ಅವ್ರದ್ದು ಕೇಳಬೇಕಾಗ್ತದೆ. ಆ ಸಮನ್ವಯ ಹೇಗೆ ಮಾಡ್ತೀರಿ ಸರ್? ಕೆಲವು ಟೈಮಲ್ಲಿ ರಾಜಕಾರಣ ಬರ್ತಿರೋ ಒಂದು 100ರಲ್ಲಿ 10 ಸಂಘ 5 ಸಂಘ ಇದ್ದೇ ಇರುತ್ತೆ. ಅವ್ರು ಯಾರೋ ಶಾಸಕರ ಕಡೆಯವರು ಅಂತಾರೆ, ಒಬ್ರು ಯಾರೋ ಮಂತ್ರಿ ಕಡೆಯವರು ಅಂತಾರೆ, ಈ ಥರ ಎಲ್ಲ ನಡೀತಾ ಇರ್ತದೆ. ಬಟ್ ನಾವು ಕರೆಕ್ಟಾಗಿದ್ದಾಗ ಯಾರ ಕಡೆಯವರಾದ್ರೇನು ಅನ್ನೋ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ನಾವು ನೇರ ನಂದೊಂದು ಅಭ್ಯಾಸ. ನಾನು 2014ನಲ್ಲಿ ಗೆದ್ದಾಗ ಹಿಂದೆ ಜನರಲ್ ಬಾಡಿ ಅಂದರೆ ಹಳ್ಳಿಗಳಲ್ಲಿ ಅವರವರೇ ಮಾಡ್ಕೋತಾ ಇದ್ರು. ಬೋರ್ಡ್ ಡೈರೆಕ್ಟ್ರುಗಳೇ ಒಂದು 10% ಸೈನ್ಸ್ ಹಾಕೋ ಅನ್ನೋ ಥರದಲ್ಲಿ ಅವ್ರು ಬರದೇ ಇದ್ರು, ಸಂಜೆ ಟೈಮ್ ಸೈನ್ ಹಾಕ್ಸ್ಕೊತಾ ಇದ್ರು. ನಾನು ಗೆದ್ದ ಮೇಲೆ ನನ್ನ ತಾಲೂಕಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಇಡೀ ಮೋಸ್ಟ್ಲಿ ರಾಜ್ಯದಲ್ಲಿ ನಾನೇ ಅದನ್ನು ಜಾಸ್ತಿ ಹೋಗ್ತಾ ಇರೋದು. ನೀವು ಕಂಪ್ಲೀಟಾಗಿ ನಾನು ಒಂದು ವರ್ಷದಲ್ಲಿ 252 ಸಂಘ ಇರೋ ತಾಲೂಕು ನಂದು. ಆ 252ರಲ್ಲಿ ಮಿನಿಮಮ್ ಒಂದು 150 ಮೇಲೆ 200 ಬೈ ನಿಯರು ಪ್ರತಿ ವರ್ಷ ಜನರಲ್ ಬಾಡಿನೇ ನಾನು ಬೇಸಾಗಿ ಇಟ್ಕೊಂಡು ಹೋಗಿ ಅವ್ರ ಕಷ್ಟ ಸುಖ ಕೇಳ್ತೀನಿ. ಆ ಊರು ಸಮಸ್ಯೆ ಹೋಗ್ಬೇಕಾದ್ರೆ ನಾನು ಜನಗಳ ಮಧ್ಯೆ ಹೋದರೆ ಮಾತ್ರ ಅಂತೇಳಿ ಅದನ್ನು ಇಟ್ಕೊಂಡಿದ್ದೀನಿ. ಓಕೆ. ಒಂದು 3 ತಿಂಗಳು ಕಂಪಲ್ಸರಿ ಎಲ್ಲ ಕೆಲಸ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಆ ಹಳ್ಳಿಗಳಲ್ಲೇ ಇರ್ತೀನಿ. ಡೈಲಿ ಇರ್ತೀನಿ. ಬಟ್ ಆ 3 ತಿಂಗಳು ಆ ಹಳ್ಳಿಗಳಿಗೆ ಹೋಗಿ ಕೂತಿರ್ತೀನಿ.
ಮಧ್ಯ ಸಮಸ್ಯೆ ಆದವರೆಗೂ ಹೋಗ್ತೀವಿ. ಬಟ್ 100ಕ್ಕೆ 100 ಭಾಗ ಅಲ್ಲಿಗೆ ಕೆಲವ್ರು ಬರಲ್ಲ, ಹೇಳ್ಕೊಳಕ್ಕೆ ಗೊತ್ತಿರಲ್ಲ ಅಂತೇಳಿ ನಾವೇ ಖುದ್ದು ಹೋಗೋ ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಮಗೆ ಈ ಓಟ್ ಹಾಕೋ ಪವರು ಈಗೇನು ಸಂಸ್ಥೆಯಲ್ಲಿ ಸಂಘದಲ್ಲಿ ಏನು ಮೆಂಬರ್ ಆಗಿದಾರಲ್ಲ ಅವರ ಅದು ಸಂಘದಲ್ಲಿ ಮೆಂಬರ್ ಆಗಿರೋರು ಎಲ್ರಿಗೂ ಬರಲ್ಲ. ಅವ್ರು 252 ಸಂಘದಲ್ಲೂ ಒಂದೊಂದು ಸಂಘದಲ್ಲಿ 10, 12, 15, 13 ಲಾಸ್ಟು 10, 8, 9 ಅಂದರೆ ಕ್ಯಾಟಗಿರಿಗಳಿರೋ ಜಾಗದಲ್ಲಿ ಖಾಲಿ ಇರುತ್ತೆ. ಸರ್ಕಾರದ ನಾಮಿನಿ ಇರೋ ಕಡೆ ಆ ಥರ ಎಲ್ಲ ಬಿಟ್ಟರೆ ಮಿನಿಮಮ್ 10ರಿಂದ 13 ಲಾಸ್ಟ್ ನಮ್ಮದು. ಅವರೆಲ್ಲ ಸೇರಿ ಏನಾಗಿರ್ತಾರೆ, ಒಬ್ಬರನ್ನ ಡೆಲಿಕೇಟ್ ಅಂತ ಕಳಿಸ್ಕೊಡ್ತಾರೆ. ಅವರು ಓಟ್ ಹಾಕ್ಬೋದು, ಇಲ್ಲ ಕಂಟೆಸ್ಟಿಂಗ್ ಆ್ಯಂಡ್ ವೋಟಿಂಗ್ ಪವರ್ 2 ಇರುತ್ತೆ ಅವ್ರಿಗೆ. ಅವರಲ್ಲಿ ನಾವು ಯಾರು ಬೇಕಾದ್ರೆ ನಿಲ್ಬೋದು. ನಾವು ನಿಂತದಕ್ಕಾದ್ರೆ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸ್ಕೊಡ್ತಾರೆ ಅವರು. ಓಕೆ ಓಕೆ. ಸೊ ಹೀಗೆ ನಿರಂತರವಾಗಿ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಅದ್ರ ಜೊತೆಗೆ ಬೆಳಿಗ್ಗೆ ನಂದು ಅದು ಒಂದು ಅಂದರೆ ನಂದು ವ್ಯಾಪಾರ ಬಿಸ್ನೆಸ್ ನನ್ನ ಜೊತೆಲಿ ಇರೋದ್ರಿಂದ ಅದು ನೋಡ್ತೀನಿ. ಏನಿದೆ ಬಿಸ್ನೆಸ್? ನಂದು ಮೊದಲು ಈಗಲೂ ಬಾರ್ ಬಿಟ್ಟೆ, ಆ ಲೈನ್ ಬೇಡ, ಇದು ಹಾಲನ್ನು ಇದಕ್ಕೆ ಅಂತ ಬಾರ್ ಇತ್ತು. ಮೊದಲು ಹೋಟೆಲ್ ಇತ್ತು, ಡಾಬಾ ಇತ್ತು, ಫೈನಾನ್ಸ್ ಇತ್ತು. ನಾನು ಬಡ್ಡಿ ವಾರ ಬೇಡ ಅಂತ ಇದು ಜನಗಳು ಬಡ್ಡಿದು ಬೇಡ ಅಂತ ತುಂಬ ಮಾಡಿದ್ದೆ. ಅವೆಲ್ಲನೂ ಬಿಟ್ಟು ಈಗ ಕ್ಲೀನಾಗಿ ರಿಯಲ್ ಎಸ್ಟೇಟು, ಸ್ವಲ್ಪ ಫ್ರೆಂಡ್ಸ್ ಜೊತೆ ಕಾಂಟ್ರಾಕ್ಟು, ಕ್ಲೀನಾಗಿರೋಣ ಅಂತೇಳಿ ಎಲ್ಲನೂ ಬಿಟ್ಟು ತುಂಬ ವರ್ಷ ಆಯಿತು. ಒಂದು 8-10 ವರ್ಷ ಬಾರ್ ಲೈನ್ ಬಿಟ್ಟು 9 ವರ್ಷ ಆಯಿತು. ಈಗ ನಾನು ಬಾರ್ ಕೆಟ್ಟದ್ದು ಅಂತ ಹೇಳಲ್ಲ, ನಾನು ಬುದ್ಧಿ ಹೇಳ್ಬೇಕಾದ್ರೆ ನಾನು ಕುಡಿಯಲ್ಲ, ಇನ್ನೊಬ್ರು ಕುಡೀರಿ ಅಂತ ಹೇಳ್ಬಾರ್ದು ಅಂತಲೇ ಅದನ್ನು ಬಿಟ್ಟೆ ನಾನು. ಯಾಕೆ ಕುಡಿಸ್ಬೇಕಂತ ಅಲ್ಲ, ಯಾಕೆ ನಾನು ಬುದ್ಧಿ ಹೇಳ್ಬೇಕಾಗುತ್ತೆ. ಎಷ್ಟೋ ಜನ ಕುಡಿದು ಗಲಾಟೆ ಮಾಡ್ಕೊಂಡು ಬುದ್ಧಿ ಹೇಳಕ್ ಹೋದ್ರೆ ನೀನೇ ಮಾಡ್ತೀಯಲ್ಲ ಅಂತ ನಾನು ಕೇಳ್ತಾರೆ. ಅದ್ರ ಬದಲು ಆ ಬಿಸ್ನೆಸ್ಸೇ ಬೇಡ ಅಂತ ಒಂದು 9 ವರ್ಷದ ಮೇಲೆ ಆಯ್ತು ಅದು ಬಿಟ್ಟು ನಾನು. ಓಕೆ. ಹಾಂ. ಸೊ ಈ ಸಾಧನೆಯಲ್ಲಿ VRL ಅವ್ರ ಕಣ್ಣಿಗೆ ಬೀಳ್ತೀರಿ. ಇದು ಹೇಗೆ ಸಾಧ್ಯ ಆಯಿತು, ಏನಾಯ್ತು? ನನಗೆ ಖಂಡಿತ ನನಗೆ ಇವರು ನನ್ನನ್ನು ಯಾವ ರೀತಿ ಅಬ್ಸರ್ವ್ ಮಾಡಿದ್ದೀರಂತ ಖಂಡಿತ ಗೊತ್ತಿರಲಿಲ್ಲ ನನಗೆ. ನಾನು ಬಂದು ಮಾತಾಡಿದಾಗ ನಂದೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮಾತಾಡಿದ್ರು. ನನಗೆ ಖುಷಿ ಆಯಿತು. ಯಾಕೆಂತಂದರೆ ದಿನ ಬೆಳಗಾದ್ರೆ ನಾನು ಜನಕ್ಕೆ ಸಿಗೋಂಥ ಕೆಲಸನೇ ಮಾಡ್ತಿರೋದು. ಬೆಳಿಗ್ಗೆ ಹತ್ರ ಮನೆ ಹತ್ರ ಬೆಳಿಗ್ಗೆ ಏನೇ ಕೆಲಸ ಇರಲಿ 8 to 11, 12 o'clockವರೆಗೂ ಜನಕ್ಕೆ ಸಿಕ್ಕಿ ಅವ್ರಿಗೆ ಯಾರೋ ನಾನು ಕ್ಯಾನ್ಸರ್ ಪೇಷಂಟ್ಸಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ, ಡಯಾಲಿಸಿಸ್ ಪೇಷಂಟ್ಸಿಗೆ ಮಾಡ್ತೀನಿ, ಆಕ್ಸಿಡೆಂಟಾಗಿ ಕಾಲು ಮುರಿದೋಗಿದ್ರೆ ಏನಾದ್ರು ತೊಂದರೆ ಆಗಿದ್ರೆ ಹೋಗಿ ನಾನು ಇನ್ವಾಲ್ವ್ಮೆಂಟಲ್ಲಿ ಮಾಡ್ತೀನಿ. ತೀರಾ ಬಡವರು ತಿಥಿ ಮಾಡೋಕ್ಕೆ ದುಡ್ಡಿಲ್ಲ ಅಂದ್ರೆ ಮಾಡ್ಬರ್ತೀನಿ. ಮತ್ತು ಗಣೇಶನ ಫಂಕ್ಷನ್ಸಲ್ಲಿ ಇಡೀ ತಾಲೂಕಲ್ಲಿ ಯಾರೇ ಇಟ್ಟರು ಒಬ್ರಿಗೂ ಇಲ್ಲ ಅನ್ನಲ್ಲ. ಅದೆಷ್ಟೇ 1000-2000 ಗಣೇಶ ಇಟ್ಟರು ನನ್ನ ಕೈಲಾದ 5,000ದಿಂದ ಹಿಡಿದು ನನ್ನ ಕೈಲಾದಷ್ಟು 25,000, 50,000ವರೆಗೂ ಇದನ್ನು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಇಷ್ಟು ಅಂತ ಲಿಮಿಟೇಷನ್ ಇಟ್ಕೊಂಡು ಏನು ಮಾಡ್ತಿಲ್ಲ. ಬೆಳಿಗ್ಗೆ ಎದ್ದು ನನ್ನ ಕೈಯಲ್ಲಿ ನನ್ನದೇ ಆದ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಅದು ಹೇಳಿದ್ರೆ ಹಿಂದೆ 500 ರೂಪಾಯಿ ಶುರುವಾದದ್ದು ಕೊಡ್ತಾ ದೇವರು ನನಗೆ ಸ್ವಲ್ಪ ವ್ಯಾಪಾರ ಹೆಚ್ಚಿಸ್ಕೊಟ್ರು. ವ್ಯವಹಾರ ಜಾಸ್ತಿ ಮಾಡಿಕೊಟ್ಮೇಲೆ ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅದು ಜಾಸ್ತಿ ಇದ್ದರೆ ಅಬ್ಸರ್ವ್ ಮಾಡಿ ನನಗೆ ಬಂದು ಹೇಳೋರು, ಇಲ್ಲ ನೀವು ಓನಾಕ ನಾನು ಯಾವುದೇ ಟ್ರಸ್ಟು ಮಾಡಿಲ್ಲ. ಈಗೆಲ್ಲ ಏನು ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಸೊ ಟ್ರಸ್ಟ್ ಮಾಡೋ ಉದ್ದೇಶ NRI ಫಂಡ್ಸು ಅದು ಇದು ಬರುತ್ತೆ ಹೊರಗಡೆಯಿಂದೆಲ್ಲ, ವೈಟು ಬ್ಲ್ಯಾಕು ಏನೋ ಅಂತ ಹೇಳ್ತಾರೆ. ನನಗೂ ಬಂದಿತ್ತು ಮಾಡಿ ಅಂತ, ನಾನು ಮಾಡಲ್ಲ ಅಂತ ಹೇಳಿದೆ. ನಾನು ಕಷ್ಟಪಟ್ಟಿದ್ದು ನನ್ನ ದುಡ್ಡೇ ಕೊಡಬೇಕು ಹೊರತು NRI ಫಂಡು ಇನ್ನೊಬ್ರು ಫಂಡ್ ಇಸ್ಕೊಂಡು ನಾನು ಅವ್ರಿಗೆ ವಾಪಸ್ ರಿಟರ್ನ್ ಫಂಡ್ ಹಾಕೋದು ಇಲ್ಲ ನಂತೆ ಅನ್ನೋದು ಏನೂ ಬೇಡ ಅಂತೇಳಿ ನೇರವಾಗಿ ಪ್ರಾಮಾಣಿಕವಾಗಿ ನಾನು ದುಡ್ದಿದ್ರಲ್ಲಿ ಸ್ವಲ್ಪ ಭಾಗ ಕೊಡ್ತಿದ್ದವನು. ಈಗ ಸ್ವಲ್ಪ ಹೆಚ್ಚಿಗೆ ನನ್ನ ಹೆಂಡ್ತಿ 2021ರಲ್ಲಿ ತೀರ್ಕೊಂಡ್ರು. ಆ ಟೈಮಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ. ಯಾಕೆ, ಏನಾಯ್ತು ಸರ್ ಅವ್ರಿಗೆ? ಕೋವಿಡ್ ಆಗಿತ್ತು ನನಗೆ ಮತ್ತು ಅವ್ರಿಗೆ ಇಬ್ರಿಗೂ ಕೋವಿಡ್ ಆಗಿತ್ತು. ಕೋವಿಡ್ ಆದ 2021 ಸೆಕೆಂಡ್ ವೇವ್ನಲ್ಲಿ ಕೋವಿಡ್ ಆಯಿತು. ನನ್ನ ಮನೆ ಗೃಹಪ್ರವೇಶ ಮಾಡಿದ್ದೆ. ಆ ಟೈಮಲ್ಲಿ ಏಪ್ರಿಲ್ 23ನೇ ತಾರೀಕು ಗೃಹಪ್ರವೇಶ ಮಾಡಿದೆ. 26ಕ್ಕೆ ಕೊರೋನಾ ಅಟ್ಯಾಕ್ ಆಯಿತು. ಅದಾದಮೇಲೆ ನಾವು ಬೆಡ್ ಸಿಕ್ಕಲಿಲ್ಲ, ಮೈಸೂರಲ್ಲೆಲ್ಲ ಚುಂಚಗಿರಿಲೂ ಸಿಕ್ಕಲಿಲ್ಲ. ಬೆಂಗಳೂರು ಬಂದು ಯಲಹಂಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ನನಗೂ ಬಂತು ಆ ಟೈಮಲ್ಲೇ. ಅವಳು 30ಕ್ಕೆ ICUಗೆ ಹೋದ್ದು. 10ನೇ ತಾರೀಕು ಮೇ ಸತ್ತು. ನಾನು 3ನೇ ತಾರೀಕು 4ನೇ ತಾರೀಕು ಮೇ ICUಗೆ ಹೋದೆ. ನಾನು ಹಾಸ್ಪಿಟ್ಲಿಗೆ 30ಕ್ಕೆ ಅಡ್ಮಿಟ್ ಆಗಿದ್ದಾರೆ. ಬಟ್ ICUಗೆ ಸ್ವಲ್ಪ ಲೇಟಾಗಿ 3 ದಿವಸ ಲೇಟಾಗಿ ಹೋದೆ. ಪಕ್ಕದಲ್ಲೇ ಇದ್ದಾಗ ಸತ್ತ ಮೇಲೆ ನಾನು ಎಷ್ಟೇ ಇದ್ದರೂ ಜೀವ ಕಾಪಾಡೋಕ್ಕಾಗಲ್ಲ ಅನ್ನೋ ತೀರ್ಮಾನ ತಗೊಂಡೆ. 10 ಜನಕ್ಕೆ ಅನುಕೂಲ ಆಗಲಿ, ಸಹಾಯ ಮಾಡೋಣ. ಅದು ಇದು ನನ್ನ ಮಗನಿಗೆ ಒಳ್ಳೇದಾಯ್ತದೆ. ಅವತ್ತಿನ್ನೂ ನನ್ನ ಮಗ 15-16 ನಡೀತಾ ಇತ್ತು ವಯಸ್ಸು. ನನ್ನ ಹೆಂಡತಿ 36 ವರ್ಷ ಆಗ. ಸೊ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಆಗೋದ್ರಿಂದ ದುಡ್ಡೆಲ್ಲ ಶಾಶ್ವತ. ನಾವು ಮಾಡಿದ್ದೇನಾರು ಒಂದು ನೆನ್ಕೊಂಡು ಜನ ಬರಬೇಕು ಅಂತೇಳಿ ಅವತ್ತು ನಾನು ಬಂದು ಒಂದು ತಿಥಿನೂ ಮಾಡೋಕ್ಕಾಗಿರಲಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ವೆಂಟಿಲೇಟ್ರಲ್ಲೇ ಇದ್ದೆ. ನಾನು ಅಲ್ಲಿಂದ ಅಪೂರ್ವ ಹಾಸ್ಪಿಟ್ಲಿಂದ ರಂಗದೊರೆ ಹಾಸ್ಪಿಟ್ಲ್ ಅಂತ ಇದೆ ಚಾಮರಾಜಪೇಟೆ ಪಕ್ಕದಲ್ಲಿ, ಇಲ್ಲೇ ಪಕ್ಕದಲ್ಲಿ ಸೇರಿಸಿದ್ರು. ಆಗ ಬದುಕು ಬಂದೆ ದೇವ್ರ ದಯದಿಂದ. ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ಬೆಳಿಗ್ಗೆ ಆದರೆ ಜನ ಜೊತೆನೇ ಟೈಮ್ ಪಾಸ್ ಮಾಡೋಕ್ಕೆ ಶುರು ಮಾಡಿದೆ. ಕಾಲ ಕಳೆಯೋದು, ಅವ್ರ ಜೊತೆನೇ ತಿಳ್ಕೊಳ್ಳೋದು, ಈ ಥರ ಹೋಗಿ ಅಂತ ಬುದ್ಧಿ ಹೇಳೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಹಂಗಾಗಿ
ಸ್ವಲ್ಪ ಇನ್ವಾಲ್ವ್ಮೆಂಟ್ ಜನದ ಜೊತೆ ಜಾಸ್ತಿನೇ ಇದ್ದೀನಿ. ಸೊ ಇದನ್ನೆಲ್ಲ ಗಮನಿಸಿ ನಿಮಗೆ ಗೊತ್ತೇ ಇಲ್ಲ ಬರ್ತಾರೆ ಇವರು? ಖಂಡಿತವಲ್ಲ. ನಾನು ಇವ್ರು ಬರಲಿ ಅವ್ರು ಬರಲಿ ಅನ್ನೋದೇನಿಲ್ಲ ನಮ್ಮ ಮನೇಲಿ. ಸೊ ನಮ್ಮ ಮನೆ ಜಾತಿ ಇಲ್ಲ, ಪಕ್ಷ ಇಲ್ಲ. ಓಕೆ. ಇವತ್ತು ನಾನು JDS ಅಲ್ಲಿ ಇದ್ದೀನಿ. ಕಾಂಗ್ರೆಸ್ ಅವರು ಹೆಚ್ಚು ಕಮ್ಮಿ 90% ನಮ್ಮ ಮನೆಗೆ ಬರ್ತಾರೆ. BJP ಅವರು 90% ಬರ್ತಾರೆ. ಒಂದು 10% ರಾಜಕಾರಣವಾಗಿ ರವಿ ಅನ್ನೋರು ಬಿಟ್ಟರೆ JDS ಅಲ್ಲೂ 90% ಬರ್ತಾರೆ. ಯಾರು ಅವರು ಇವರು ಅಂತೇನಿಲ್ಲ, ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ. ನಾನು ಯಾರು ಯಾವಾಗ ಬಂದಾಗ ಆ ಊರವರು ಅನ್ನೋದು ಅಷ್ಟೇ ಮಾತಾಡ್ತೀನಿ. ತಪ್ಪಿದ್ರೆ ನೇರ ಮಾತಾಡ್ತೀನಿ. ಅದೊಂದೇ ನನಗಿರೋ ಕೆಟ್ಟದ್ದು ಗುಣ ಅಂತ ಅಂತಾರೆ. ನೇರವಾಗಿ ಹೇಳ್ಬಿಡ್ತೀಯಲ್ಲ ನೀನು, ಹಿಂಗೆ ಅನ್ಬಾರ್ದು ಅಂತಾರೆ. ಇಲ್ಲ ಅದು ಇಟ್ಕೊಳ್ಳೋದಿಲ್ಲ, ನಾನು ರಾತ್ರಿ ಮನಿಕೋಬೇಕು ನೆಮ್ಮದಿಯಾಗಿ ಅಂತ ಹೇಳ್ತೀನಿ. ಮನ್ಸಲ್ಲಿ ಮಡಿಕೊಂಡು ಮಲಗಿದ್ರೆ ನಿದ್ದೆ ಬರೋಲ್ಲ, ಕಾಯಿಲೆ ಜಾಸ್ತಿ ಅಂತೆ. ನನಗೆ ನಿದ್ದೆನೂ ಬೇಕು, ಕಾಯಿಲೆನೂ ಬೇಡ ಅಂತೇಳಿ ನೇರ ಮಾತಾಡ್ಬಿಡ್ತೀನಿ. ಬೈಬೇಕಾ ಬೈತೀನಿ, ಸರಿ ಇದ್ರೆ ಸರಿ ಅನ್ಕೊಂಡು. ನಾನು ತಪ್ಪಿದಾಗ ನಾನು ತಪ್ಪು ಮಾಡೋದೇ ಇಲ್ಲ 90%. ಯಾಕೆ ನಾವು ಸಿಗರೇಟ್ ಸೇದೋದು, ಕುಡಿಯೋ ಅಭ್ಯಾಸ ಯಾವುದೂ ಇಲ್ಲ. ಸೊ ಹಂಗಾಗಿ ನಾವು ರಾತ್ರಿ ಹೊತ್ತು ನಾವು ತಪ್ಪು ಮಾಡ್ಬಿಟ್ಟಿದ್ದೀವಿ ಭಯ ಇಲ್ಲ. ರಾತ್ರಿ ಮಾತಾಡೋದು ಬೆಳಿಗ್ಗೆ ಮಾತಾಡೋದು ರಾತ್ರಿ ಮಾಡಿ. ಹೆಂಗೆ ಸರ್ ಆಶ್ಚರ್ಯ, ಈಗ ರಾಜಕಾರಣಿಗಳನ್ನ ತುಂಬ ಜನ ತಪ್ಪು ಕಲ್ಪನೆಗಳಿದೆ. ರಾತ್ರಿನೇ ಶುರು ಆಗ್ತಾವೆ ಇವರು ಎಲ್ಲ ಪಾರ್ಟಿಗಳು, ಎಲ್ಲ ಅಲ್ಲೇ ಆಗುತ್ತೆ. ಅದು ದೂರ ಯಾಕೆ ಸಾಧ್ಯ ಇದು? ಅದಕ್ಕೆ ವಿರುದ್ಧವಾಗಿ ಇರಬೇಕು ಅಂತಲೇ ನಾನು ತುಂಬ ಪ್ರಿನ್ಸಿಪಲಲ್ಲಿ ಬದುಕ್ತೇವೆ. ನಾನು ಮದುವೆ ನನ್ನ ಕಾಲದಲ್ಲಿ ವರದಕ್ಷಿಣೆ ಇತ್ತು. 2000 ಟೈಮಲ್ಲಿ ನಿಮಗೂ ಗೊತ್ತು, ಮದುವೆಗೆ ವರದಕ್ಷಿಣೆ ಕೊಟ್ಟರೆ ಮದುವೆ ಮಾಡ್ಕೋತಿದ್ರು. ನಾನು ಡಿಗ್ರಿ ಓದ್ಬೇಕಾದ್ರೆ ಡಿಸೈಡೆಡ್ ನಾನು ಒಂದು ಜೊತೆ ಚಪ್ಪಲಿ ತಗೋಬಾರ್ದು, ನಾವು ಇನ್ನೊಬ್ರಿಗೆ ಹೇಳ್ಬೇಕು. ಇವತ್ತು ಎಣ್ಣೆ ಕೊಡ್ತಾ ಇಲ್ಲ ಎಷ್ಟೋ ಜನಕ್ಕೆ. ಅವತ್ತು ನಾವು ಯೋಚನೆ ಮಾಡಿ ಥಿಂಕಿಂಗ್ ನೋಡ್ರಿ, ಇವತ್ತು ಹೆಣ್ಣು ಸಿಕ್ದಂಗೆ ಒದ್ದಾಡ್ತಾವ್ರೆ. ಸೊ ನೀವು ಕರೆಕ್ಟಾಗಿರಿ, ಹೆಣ್ಣು ಸಿಗ್ತದೆ, ಎಲ್ಲ ಸರಿ ಆಯ್ತದೆ. ಅದೇ ಬೇಕಾಗಿರೋದು. ಒಂದು ಹೆಣ್ಣು ಕೊಡೋಕೆ ಬಂದವರು 10 ಬಾರಿ ಯೋಚನೆ ಮಾಡ್ತಾರೆ ಅಂತ ಕೇಳ್ತಾರೆ. ಹಂಗೆ ನಾನು ತಿತ್ಕೊಂಡಿದ್ಲೆ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಅವ್ಳು ಸಿಕ್ಕಿದ್ರಿಂದ ನಾನು ಸಿಕ್ಕಿದ ಮೇಲೆ ನಾನು ಆಚೆ ಬಂದು ಇಷ್ಟು ಬೆಳೆದಿದ್ದು ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಬೆಳೆಯೋಕ್ಕಾಗಲ್ಲ. ಮನೆಯಲ್ಲಿ ಯಾವತ್ತು ಹೇಳ್ತಾರಲ್ಲ, ಹೆಂಡ್ರತಿ ಒಬ್ಳು ಮನೆಯೊಳಗೆ ನಗ್ನಾಗ್ತಿದ್ರೆ ಅದೇ ಕೋಟಿ ರೂಪಾಯಿ ಅಂತ. ಸುಮ್ಮನೆ ಹೇಳಿಲ್ಲ ಹಿಂದೆ. 100ಕ್ಕೆ 100% ಅದಕ್ಕೆ ನನ್ನ ಜೀವನದಲ್ಲಿ ಸತ್ಯ ಆಗೈತೆ ಅದು. ಓಕೆ. ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಇಲ್ಲೇ BMS ಕಾಲೇಜು, ಸಿವಿಲ್ ಇಂಜಿನಿಯರಿಂಗ್ 3rd ಇಯರ್ ಮಾಡ್ತಾನೆ 6th ಸೆಮ್ಮಲ್ಲಿ. ಇವಾಗ 121ನಲ್ಲಿ ಕರ್ನಾಟಕ ರೆಪ್ರೆಸೆಂಟೇಟಿವ್ಗೆ ನ್ಯಾಷನಲ್ ಸೆಲೆಕ್ಷನ್ಗೆ ಹೋಗಿದ್ದ. ಸೆಲೆಕ್ಟ್ ಆಗಿ ಉಡುಪಿಲಿ ಕೋಚಿಂಗ್ ಮುಗಿಸ್ಕೊಂಡು ಬಂದಿದ್ದಾನೆ. 112 ಆಗುತ್ತೋ ಏನೋ ಗೊತ್ತಿಲ್ಲ, ನಾವು ಇನ್ಫ್ಲೂಯೆನ್ಸ್ ಮಾಡಲ್ಲ. ಅವನು ಆ ಟ್ಯಾಲೆಂಟ್ ಇದ್ರೆ ಅದು ಹೋಗ್ತಾನೆ. ರಾಜಕೀಯ ಮಾಡ್ಕೊಂಡು ಹೋದ್ರೆ ನೀನು ಸಕ್ಸಸ್ ಆಗಲ್ಲ ಅಂತೇಳಿ ಅವ್ನ ಟ್ಯಾಲೆಂಟ್ ಮೇಲೆ ಪ್ರಾಕ್ಟೀಸಲ್ಲಿದ್ದಾನೆ ಈಗ ಎಲ್ಲರಿಗೆ. ಅಪರೂಪದ ರಾಜಕಾರಣಿಗಳನ್ನ ಮೋಸ್ಟ್ಲಿ ನನಗೆ VRLನವ್ರಿಗೆ ಆಶ್ಚರ್ಯ ಆಯ್ತು. ಈ ಪಟ್ಟಿಯಲ್ಲಿ ರಾಜಕಾರಣಿಗಳು ಬರಲ್ಲ, ಅದ್ರಾಗೆ ಕುತೂಹಲ ಇತ್ತು ನನಗೆ. ಇವರು ಅಂತ. ನಾನು ರಾಜಕೀಯವಾಗಿ ಏನು ಬಂದಿಲ್ಲ ಸರ್. ನಾನು ಖಂಡಿತವಲ್ಲ ನಾನು ರಾಜಕೀಯವಾಗಿರೋ ತಗೋತಾನೆ ಇರಲಿಲ್ಲ. ನನ್ನ ಸರ್ವಿಸ್ ಮೇಲೆ ಅಂದಮೇಲೆ ಇದನ್ನೇ ನಾನು ಸರ್ವಿಸಿಂದ ನಾನು ಒಬ್ಬ ಮೇಲೆ ಸೋಲ್ಸೋಕ್ಕಾಗಿರೋದು. ಇವತ್ತು ನಾನು ಒಬ್ಬ ಶಾಸಕರು ಸೋಲ್ಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾರ್ಯಾರು ಶಾಸಕರು ಮೇಲೆ ಅರ್ಜಿ ಹಾಕೋದು ಕೆಲಸ. ಸೊ ಆ ಜನ ನನಗೆ ಕೈ ಹಿಡಿದಿದ್ದು ಅವೆಲ್ಲ ನೋಡೇ ಬೇರೆಲ್ಲರೂ ನಾನು ಅಪ್ರೋಚ್ ಮಾಡಿರೋದು. ಅದ್ರ ಮೇಲೆ ನಾನು ಒಪ್ಪಿಗೆ ಹೋಗಿದ್ದು. ಹೇಳಿ ಸರ್, ಅಲ್ಲಿ ಎಕ್ಸ್ಪೀರಿಯನ್ಸ್ ಇಷ್ಟೊತ್ತು ಹೇಳ್ತಿದ್ರು. ಈಗ ಪಕ್ಕದಲ್ಲಿ ಒಂದು ಈಗ ಇದರಲ್ಲಿ ನ್ಯೂಸ್ ಪೇಪರಲ್ಲಿ, ಆಮೇಲೆ ನ್ಯೂಸಲ್ಲಿ ನೋಡೋದು ಎಷ್ಟು ನೋಡಿದ್ರು ಕೂಡ ಅದು ದೂರನೇ ಸರ್. ಖಂಡಿತ ಸುಮ್ಮನೆ ಅದು ನೋಡ್ತಿರ್ತೀವಿ ಅಷ್ಟೇ. ಬಟ್ ನೀವು ಅದನ್ನು ಹತ್ತಿರದಿಂದ ನೋಡಿ ಬಂದಿದ್ದೀರಿ. ಹೇಗಿತ್ತು ಆ ಕ್ಷಣಗಳು? ಹೇಗೆ ಸರ್, ನಾವಿದ್ದಿದ್ದು ಜಾಗ ನಮ್ಮ VRL ಸಂಸ್ಥೆಯವರು ಆರ್ಟ್ ಆಫ್ ಸಿಟಿಲಿ ಕೊಟ್ಟಿದ್ದು ರೂಮು. ಎದುರುಗಡೆ ಒಂದು ಮ್ಯೂಸಿಯಂ, ಅದು ಫ್ಯೂಚರ್ ಮ್ಯೂಸಿಯಂ ಅಂತೇಳಿ. ಅದು ದುಬೈಗೆ ಬೆಸ್ಟ್. ಬುರ್ಜ್ ಖಲೀಫಾ ಬಿಟ್ಟರೆ 2nd ಪಾಪ್ಯುಲರ್ ಪ್ಲೇಸ್ ಅದು. ಫಸ್ಟ್ ಪ್ಲೇಸ್ ಅದು ಬುರ್ಜ್ ಖಲೀಫಾ, 2nd ಪಾಪ್ಯುಲರ್ ಪ್ಲೇಸ್ ಇದು. ಅದ್ರ ಎದುರುಗಡೆ ಹೋಟೆಲ್ಲೇ ಡೌನ್ ಟೌನ್ ಅಂತೇಳಿ ಏರಿಯಾ ಹೆಸರು. ಅಲ್ಲಿ ಮಿಲಿಯನಿಯಂ ಪ್ಲಾಜಾ ಅಂತ ರೂಮ್ ಕೊಟ್ಟಿದ್ರು ಸರ್. ನಾನು ನೋಡಿದಂಗೆ ಅಷ್ಟು ಕನ್ವೆಂಟೆಡ್ ಆ ಟೈಮಲ್ಲಿ ನಮ್ಗೆ ಸಿಕ್ಕಿದ್ದು ಪುಣ್ಯ. ಬಟ್ ಆ ರೂಮು ನಮ್ಗೇನು ಅಂದ್ಕೊಂಡು ಹೋಗಿದ್ದು 5 ಸ್ಟಾರ್ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿತ್ತು. ಬಾಂಬ್ ಬ್ಲಾಸ್ಟ್ ಆದಮೇಲೆ ಈ ಜಾಗದಲ್ಲಿ ಯಾಕೆ ರೂಮ್ ಕೊಟ್ಟು ಅನ್ನೋ ಭಯನೂ ಶುರುವಾಗಿತ್ತು ಎಲ್ರಿಗೂ. ಯಾಕೆಂದರೆ ಟಾರ್ಗೆಟ್ ಮಾಡ್ಬೇಕಾದ್ರೆ ಅವ್ರಲ್ಲಿ ಕೂತ್ಕೊಂಡು ಎಲ್ಲೋ ಇರಾನಲ್ಲಿ ಮಾಡ್ತಾವ್ರೆ ಅಂದಾಗ ಅವ್ರಿಗೆ ಪರ್ಟಿಕ್ಯುಲರ್ ಪ್ಲೇಸ್ ಇಟ್ಟೇ ಮಾಡಬೇಕು ಅವರು. ಮಿಸೈಲ್ ಕಳಿಸ್ಬೇಕಾರೆ ಆ ಪ್ಲೇಸಲ್ಲಿ ಬುರ್ಜ್ ಖಲೀಫಾ ನಿಯರ್ ಬೈ ಬಿತ್ತು ಅಂದಾಗ ಸ್ಟಾರ್ಟ್ ಆಯ್ತು ಎಲ್ರಿಗೂ ಫಿಯರು. ಎಲ್ಲ ಪ್ಯಾನಿಕ್ ಆದರು. ಅಲ್ಲಿಂದ ಭಯ ಅನ್ನೋದು ನೋಡಿದ್ದು ನಾವಲ್ಲಿ. ಬಟ್ ನಾನು ಹೇಳ್ದಂಗೆ 23 ದಿವಸ ವೆಂಟಿಲೇಟ್ರಲ್ಲಿ ಮಲಗಿದ್ದೆ. ನನ್ನ ಜೀವನ ಒಬ್ಬನೇ. ಅದು ಹೆಂಗೆ ಅಂದರೆ ವೆಂಟಿಲೇಟ್ರು ಜೊತೆಗೆ ಬರೋ ನರ್ಸ್ಗಳು, ಸಿಸ್ಟರ್ಗಳು ಬರೋರಾಗಲಿ, ಒಬ್ಬ ಕ್ಲೀನಿಂಗ್ ಬರೋರಾಗಲಿ ಅವ್ರ ಮುಖ ಗೊತ್ತಾಯ್ತಿರ್ಲಿಲ್ಲ. ಅಂಥ ಇದ್ರೊಳಗೆ ಮಲಗಿದ್ದವನು ಒಬ್ಬನೇ ಸಿಂಗಲ್ ಬೆಡ್ಡಲ್ಲಿ. ಸೊ ನಾನು ಇನ್ನೇನಾಗ್ಬೋದು,
ಏನು ಅಲ್ಲೇ ಬದುಕು ಬಂದಿದ್ದೀನಿ, ಹೋದ್ರೆ ಇಲ್ಲೇನು ಹೋಗಲ್ಲ ಬಿಡು ನಾವು ಅಂತ ಹೇಳಿ ಧೈರ್ಯ ತುಂಬ್ತಿದ್ದೆ ಎಲ್ರಿಗೂ. ಕರ್ಕೊಂಡು ಸುತ್ತುತ್ತಿದ್ದೆ, ಧೈರ್ಯ ಹೇಳ್ತಿದ್ದು. ಕೆಲವರು ಭಯ ಪಟ್ಟಿದ್ರು ಜೊತೆಲಿದ್ದವರಲ್ಲಿ, 27 ಜನ ಜೊತೆಗೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲಿ ಕೆಲವರು ಭಯ ಪಟ್ಟಿದ್ರು. ಬಟ್ ನನ್ನ ಮಗಂಗೆ ಹೇಳಿದ್ದೆ ಫೋನ್ ಮಾಡಿ, ನಮ್ಗೇನು ಆಗಲ್ಲ, ಸಿವಿಲಿಯನ್ಸ್ಗೆ ಏನು ಮಾಡ್ತಾ ಇಲ್ಲ, ಬಟ್ ಆದಂಥ ಕಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ಫೋನ್ ಮಾಡಿ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೆ ಡೈಲಿ ಬೆಳಿಗ್ಗೆ ಸಂಜೆ. ಧೈರ್ಯವಾಗಿ ಇದ್ದೆ ನಾನು. ಹೋಗು ಸುತ್ತ ಅಜ್ಮೈನ್ಗೆ ಹೋಗುವೆ, ಶಾರ್ಜಾಕ್ಕೆ ಹೋಗಿ ಕಾರ್ ತೊಗೊಂಡು ಅಲ್ಲಿ ಟ್ಯಾಕ್ಸಿ ಕರೆಸ್ಕೊಳ್ಳೋದು. ಟ್ಯಾಕ್ಸಿಗಳು ಪಾಪ ಯಾವ ಗಂಟೆ ಒಂದು ಸುಮ್ಮನೆ ಒಂದು ಕಾಲ್ ಮಾಡೋರು ಬರ್ತಿದ್ರು. ತುಂಬ ಕನ್ವೆಂಟ್ ಇರೋ ದೇಶ, ಎಲ್ಲ ಥರನಿತ್ತು. ಹೋಟ್ಲಲ್ಲಿ ತುಂಬ ನಮ್ಮ ಕರ್ನಾಟಕದವರು, ಅದರಲ್ಲೂ ಕೇರ್ಪೇಟೆ, ಮಂಡ್ಯ, ಹಾಸನ್ನು, ಮೈಸೂರು ಎಲ್ಲ ಸಿಕ್ಕಿದ್ರು ನನಗೆ. ಮದ್ದೂರವರು ಒಬ್ಬರು ಹರೀಶ್ ಅಂತೇಳಿ ಫ್ರೆಂಡ್ ಇದ್ದರು, ಅವ್ರ ಹೋಟ್ಲಲ್ಲಿ ಒಂದು 3 ದಿವಸ ಊಟ ಮಾಡಿದೆ. ಅಲ್ಲಿ ಒಬ್ರು ಕಿರಣ್ ಗೌಡ್ರು ದುಬೈನಲ್ಲಿ, ಮದ್ದೂರವರು ಇಬ್ರು ಮಾಡೋರು. ಒಂದು ಬೆಂಗಳೂರು ಬಾಡೂಟ ಅಂತೇಳಿ ಒಂದು, ಅವ್ರದ್ದು ಇನ್ನೊಂದು ಹೋಟ್ಲು ಗ್ರ್ಯಾಂಡ್ ಸ್ವಾತಿ ಅಂತ 2 ಹೋಟ್ಲಿದೆ. ಅದು ಆಂಧ್ರ ಸ್ಟೈಲು ಗ್ರ್ಯಾಂಡ್ ಸ್ವಾತಿ, ಇದು ಬೆಂಗಳೂರು ಸ್ಟೈಲ್, ಇದು ಪ್ಯೂರು ಮಂಡ್ಯ ಸ್ಟೈಲು. ಮುದ್ದೆ, ಚಪಾತಿ, ಚಾಪ್ಸು, ಬೋಟಿ ಎಲ್ಲ ಮಾಡಿದ್ದಾರೆ ಅಲ್ಲಿ. ಹೆಂಗ್ ಹುಡುಕ್ಬಿಟ್ರಿ ಅದನ್ನ ನೀವು? ಅಲ್ಲಿ ಇಲ್ಲ, ಫ್ರೆಂಡ್ ಅವರು, ಅಲ್ಲೆಲ್ಲ ಇದೆ ಎಲ್ಲ. ಅಲ್ಲಿ ಕರೋನಾ ಅಂದ್ಬಿಟ್ಟು ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ 1,500 ಹೋಟ್ಲ್ ಇರ್ಬೋದು. ಆದರೆ ನಮ್ಮ ಇಂಡಿಯನ್ಸ್ ಫುಡ್ ಹೆಚ್ಚು ಕಮ್ಮಿ ಒಂದು 300 ಹೋಟ್ಲು ಮೇಲೆ ಸಿಗುತ್ತೆ ಅಲ್ಲಿ. ಇಂಡಿಯನ್ನಿಂದ 300-400 ಹೋಟ್ಲು ಸಿಗುತ್ತೆ, ಎಲ್ಲ ಥರನೂ ಇದೆ. ಹುಡುಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಒಂದು ಏರಿಯಾ, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಎಲ್ಲ ಇದೆ. ಅಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಿ ಬರ್ತಿದ್ದು. ಅಲ್ಲಿಂದ ಇರಾನ್ಗೆ ಎಷ್ಟು ಕಿಲೋಮೀಟರ್ ಇತ್ತು? ನಾವು ಫ್ಲೈಟ್ ಹತ್ತಿದ ಜಾಗದಿಂದ ಒಂದು 15 ಕಿಲೋಮೀಟರ್ ಇರ್ತಿತ್ತು. ಫಿಜರಾಯಿಂದ ಹತ್ತಿದ್ದು ನಾವು ಫ್ಲೈಟ್ ಲಾಸ್ಟ್ ಫ್ಲೈಟ್ ಹತ್ತಿದಾಗ. ಬಟ್ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ನನಗೆ ಅಷ್ಟು ಕರೆಕ್ಟಾಗಿ ನೋಡಿಲ್ಲ, ಒಂದು 200 ಕಿಲೋಮೀಟರ್ ಇರ್ಬೋದು ಇಲ್ಲಿ ದುಬೈಗೆ. ಬಟ್ ನಾವು ಫ್ಲೈಟ್ ಹತ್ತಕ್ಕೆ ಹೋಗಿದ್ದಾಗ ಒಂದು 15 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಕೇಳ್ದ ನಾವು ಬ್ಲಾಸ್ಟ್ ಆದಾಗ ಲೈವಲ್ಲಿದ್ದೆ, ಅದ್ರ ವಿಡಿಯೋನೂ ಐತೆ. ಫ್ಲೈಟ್ ಫ್ಲೈ ಆದಾಗ ಉರಿತಾ ಇರೋ ಬೆಂಕಿನೂ ಗ್ರೂಪಲ್ಲೇ ಹಾಕಿದ್ದಾರೆ. ಅದು ವಿಡಿಯೋ ಮಾಡಿ ಪುರುಷೋತ್ತಮರೇ ವಿಡಿಯೋ ಮಾಡಿದ್ದು. ಉರಿತಾ ಇತ್ತು, ಆಯಿಲ್ ಇದಿರ್ಬೇಕು, ಬೇಸ್ ಇರ್ಬೇಕದು. ಅಲ್ಲಿ ಉರಿತಾ ಇತ್ತು, ಬ್ಲಾಸ್ಟ್ ಆಗಿದ್ದು ಸೌಂಡ್ ಕೇಳಿದ್ದು, ವಾರ್ನಿಂಗ್ ಸೌಂಡ್ ನೋಡಿದ್ದು, ಇದೆಲ್ಲ ಉರಿತಾ ಇದ್ದಿದ್ದು ನೋಡಿದಾಗ ಅದು ಒಟ್ಟಿನಲ್ಲಿ ಎಲ್ಲ ಒಂದು ಕಡೆ ಫ್ಲೈ ಆಗಿ 15 ಮಿನಿಟ್ಸ್ ಆದಮೇಲೆ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಅಲ್ಲ, ಇದ್ರ ಮಧ್ಯೆ ಕಟಿಂಗ್ ಬೇರೆ ಮಾಡಿಸ್ಕೊಳಕ್ ಹೋಗಿದ್ರಿ ಅಂತ ಯಾವಾಗ? ಅಜ್ಮೈನ್ಗೆ ಭಾನುವಾರನೇ ಸರ್, ಶನಿವಾರ ರಾತ್ರಿ ಆಗಾಯ್ತು. ಭಾನುವಾರ ಬೆಳಗಿನ ಸಂಜೆವರೆಗೂ ಸ್ವಲ್ಪ ಎಲ್ಲ ಸ್ಟ್ರೆಸ್ ಆಗ್ಬಿಟ್ಟು ನಾನು ಯೋಚನೆ ಮಾಡಿದೆ, ಭಾನುವಾರ ದುಬೈ ರಜಾ ಕಂಪ್ಲೀಟ್, ಅಲ್ಲೂ ಭಾನುವಾರ ರಜಾ ಇದೆ, ವೀಕೆಂಡ್ಸು. ಅಲ್ಲೆಲ್ಲ ಹುಡುಗರು ಪಾಂಡವಪುರದ ಹತ್ರ ಗುಜನಹಳ್ಳಿ ಅಂತೇಳಿ, ಅಲ್ಲಿ ಮಾದೇವು, ಮಂಜು ಅಂತ ತುಂಬ ಹುಡುಗರು ಪರಿಚಯದವ್ರು ಇದ್ರು, ಅವರೆಲ್ಲ ಅಲ್ಲಿದ್ದರು. ಅಜ್ಮೈನಲ್ಲೇ ಮನೆಯವ್ರದ್ದೆಲ್ಲ. ಅಣ್ಣ ಇಲ್ಲಿ ಬಂದ್ರಣ್ಣ, ಇಲ್ಲಿ ಯಾವ ಬಾಂಬು ಬೀಳಲ್ಲ, ಸೇಫ್ ಐತೆ, ದುಬೈಗಿಂತ ಸೇಫು ಅಂದರು. ಶಾರ್ಜಾ ದುಬೈಗಿಂತ ಅಬುದಾಬಿಗಿಂತ ಸೇಫ್ ಅಂದಾಗ ಏನು ಮಾಡೋದು, ಅಜ್ಮೈನ್ಗೆ ಹೊರಟೋದು. ಅಲ್ಲೆಲ್ಲ ಹುಡುಗರುಗಳು ಸ್ವಲ್ಪ ರಾತ್ರಿ ಹೊತ್ತು ಕಾರ್ಯಕ್ರಮಗಳು ಅವ್ರದ್ದು 11 ಅಲ್ಲೆಲ್ಲ ನೈಟು. ಅಲ್ಲಿ ರಂಜಾನ್ ಟೈಮ್ ಇದ್ದಿಂದ ಡೈಲಿ 1 ಗಂಟೆ ಕ್ಲೋಸ್ ಅಂತ ಸಲೂನು. ಆ ಟೈಮಲ್ಲಿ 3 ಗಂಟೆ 4 ಗಂಟೆ ಅಂತ ಕ್ಲೋಸು. ನಾನು 1 ಗಂಟೆ ಇವರೆಲ್ಲ ಕಾಲ ಕಳಿಯ ಬಂದು ನಾನು 1 ಗಂಟೆ ರಾತ್ರಿಗೆ ಹೋಗಿ ಕಟಿಂಗ್ ಕೂತ್ಕೊಂಡೆ. ಕಟಿಂಗು ಮಾಡಿಸ್ದೆ ಎಲ್ಲರ ಮುಂದೆ. ಬೆಳಿಗ್ಗೆ ಬಂದು ಹೇಳ್ದೆ, ಎಲ್ಲ ಖುಷಿ, ಅವ್ರಿಗೆ ಶಾಕು. ಹೌದಾ ಅಂತ ನೋಡಿದ್ರೆ ಕಟಿಂಗ್ ಮಾಡಿಸಿ ಡೈ ಮಾಡಿಸ್ಕೊಂಬಂದಿದ್ದೀನಿ ಅಂತ. ಅಲ್ಲಿ ನಾನು ಖುಷಿ ಆಗೋದು ಏನಂದ್ರೆ ಮನಸ್ಥಿತಿ ಹೆಂಗಿದೆ ಬಾಂಬ್. ಅದೇ ಶನಿವಾರ ರಾತ್ರಿನೇ ಬಾಂಬ್ ಬಿದ್ದಿದ್ದು, ಭಾನುವಾರ ಬೆಳಿಗ್ಗೆನೂ ಸೌಂಡ್ ಆಗುತ್ತೆ, ಬುರ್ಜ್ ಖಲೀಫಾ ಎಲ್ಲ ಹೊಡೆದವ್ರೆ. ಬಟ್ ಎದ್ರಕೊಳ್ಳೋದ್ರೆ ಸರ್, ಈಗ ನಮಗೆ ಸರ್ ಹೋಗಿದ್ದು ನಾವು ಟ್ಯಾಬ್ಲೆಟ್ಸ್ ತಗೊಂಡು, ಈಗ ರೀಸೆಂಟ್ ಶುಗರ್ ನನಗೆ ಮೊನ್ನೆ ಶುಗರ್ ಬಂದು ಒಂದು 6 ಮಂತ್ಸ್ ಆಗಿತ್ತು. ಸೊ ಜಾಸ್ತಿ ಏನಿರಲಿಲ್ಲ. BP ಅದೇ ಟೈಮಲ್ಲಿ ಇನ್ ಟೈಮ್ 2 ಒಟ್ಟಿಗೆ ಬಂದಿತ್ತು, ಒಂದು 6-8 ತಿಂಗಳಿಂದ 2 ಒಟ್ಟಿಗೆ ಬಂದಿದ್ದಾಗ ಟ್ಯಾಬ್ಲೆಟ್ಸ್ ತೊಗೊಂಡೋಗಿದ್ದು ನಾವು ಬರೀ ಒಂದೊಂದು ಎಕ್ಸ್ಟ್ರಾ ತೊಗೊಂಡೋಗಿದ್ದು. ಟೆನ್ಷನ್ ತಗೊಂಡ್ರೆ ಸರ್, ನಮ್ಗಲ್ಲಿ ನೋಡೋರು ಯಾರು, ಭಾಷೆ ಬರೆದಿರೋ ದೇಶ. ನಾನು ಟೆನ್ಷನು ಬೇಡ, ಏನು ಬೇಡ, ಯಾವ ಟ್ಯಾಬ್ಲೆಟ್ ಇಲ್ಲದೆ ಆರಾಮಾಗಿದ್ದೆ 6 ಡೇಸು ವಿತೌಟ್ ಟ್ಯಾಬ್ಲೆಟು. ಯಾವ ಶುಗರು ಜಾಸ್ತಿ ಇಲ್ಲ. ಈಗ ನಿನ್ನೆ ಬೆಳಿಗ್ಗೆ ಹೋಗಿ ಚೆಕ್ ಮಾಡಿಸ್ದೆ ಮೈಸೂರಲ್ಲಿ, ನಾನು ರೆಗ್ಯುಲರ್ ಡಾಕ್ಟ್ರ್ ಹತ್ರ. BP ನಾರ್ಮಲ್. ಓಕೆ. ಡಾಕ್ಟ್ರು ಖುಷಿಯಾಗೋರು, ಶುಗರು ಸ್ವಲ್ಪ ಜಾಸ್ತಿ ಐತೆ. ಅದು ತಿಂದು ಮಲಗ್ತಿದ್ವಲ್ಲ, ಅಲ್ಲಿ ಇನ್ನೇನಿರಲಿಲ್ಲ. ಇಲ್ಲೂ ಬಂದಾಗ ಸ್ವಲ್ಪ ಫುಡ್ ಅವರು ಇವರೆಲ್ಲ ತಂದು ತಿಂದ್ಬಿಟ್ಟು, ಸ್ವೀಟು ಗೀಟು, ಮಟನ್ನು, ಸ್ವಲ್ಪ ಗೌಡ್ರಲ್ಲಿ ಗೊತ್ತಲ್ಲ ನೀವು, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿತ್ತು. ಕಂಟ್ರೋಲ್ ಮಾಡೋದು. ಇವತ್ತು ಒಬ್ಬಿಟ್ಟು ಬಾರಿಸ್ದೆ ಆಗಲೇ, ಒಬ್ಬಿಟ್ಕೊಂಡ್ರೆ ಎಳೀತದೆ. ಆನಂದ್ ಸಂಕೇಶ್ವರ್ ಅವರು ₹1 ಯಾರ ಹತ್ರನೂ ಇಸ್ಕೊಳ್ಳಿಲ್ಲ. ₹1 ದುಡ್ಡು ಇಸ್ಕೊಳ್ದೆ ರೂಮ್ನು ಕಂಟಿನ್ಯೂಟಿ ಮಾಡಿದ್ರು. ನಾವು ಕೇಳ್ದು, ಹಂಗೂ ನಾವು ಅರುಣ್ ಅವ್ರನ್ನ, BP ಆಗಿರೋದು ಅವ್ರನ್ನ, ನಮ್ಮ ಚೆನ್ನೇಗೌಡ್ರನ್ನ, ಅವ್ರನ್ನೆಲ್ಲ ಕೇಳ್ದು, ಏನೋ ಪೇ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ಫ್ಲೈಟ್ ಚಾರ್ಜ್ ಎಲ್ಲ ನೋಡಿ, ಇದ್ರಾಗ ಆ ಥರ ನಿಮ್ಮ ಮೇಲೆ ಹೊರೆ ಹಾಕೋದು ಬೇಡ ಅಂತ. ಇಲ್ಲ ಕರ್ಕೊಂಡು ಹೋಗಿದ್ದೀವಿ, ಆ ಸೇಫ್ಟಿಯಾಗಿ ಕರ್ಕೊಬತ್ತೀವಿ ಅಂತೇಳಿ ಅವ್ರು ಇಡೀ ಫ್ಯಾಮಿಲಿ ದುಡ್ಡು ಅವರೇ ಹಾಕೋರೆ. ನಾನೇನೋ ಬಿಡಿ, ನಾನು ಒಬ್ಬನೇ ಹೋಗಿದ್ದು, ನನ್ನ ಫ್ಯಾಮಿಲಿಯೇ, ನಮ್ಮ ಹುಡುಗ ಒಬ್ಬನ ಕರ್ಕೊಂಬಂದೆ, ಅವರು ಇದ್ರದ್ದು. ಬಟ್ ಅವರು 4 ಜನ 5 ಜನ ಕರ್ಕೊಂಬಂದಿದ್ರು. ಯಾರನ್ನೂ
ನಿಮ್ಮೊಬ್ಬರು ಕರ್ಕೊಂಡು ಹೋಗ್ತೀವಿ ನಾವು ದುಡ್ಡು ಹಾಕಿ ಮಿಕ್ಕಿದ ದುಡ್ಡು ಕಟ್ಟಿ ಅಂತ ಕೇಳಲಿಲ್ಲ ಆ ಕಡೆಯಿಂದ, ಒಬ್ರು ಕೇಳಲಿಲ್ಲ. ಎಲ್ಲರೂ ದುಡ್ಡು ಅವರೇ ಹಾಕಿ ಅವರೇ ಕರ್ಕೊಂಡು ಅವರು ಅದು ಕರ್ಕೊಬರೋದು ಒಂದಾದರೆ ನನಗೆ ಒಂದು, ನಾನು ಆಗಲೇ ಜನರಲಾಗಿ ಮಾತಾಡ್ತಾನೆ ಹೇಳಿದೆ, ಊಟ ಮಾಡ್ಬೇಕಾದ್ರೆ ಎಲ್ರಿಗೂ ಹೇಳಿದೆ, ಒಂದು ಒಬ್ಬ ಇಷ್ಟು ಸಾವಿರಾರು ಕೋಟಿ ಸಂಸ್ಥೆ ಬೆಳೆಸವ್ರೆ, ಅವ್ರ ತಂದೆ ಮತ್ತು ಮಗ ಎಲ್ಲ ಸೇರಿ ಆ ಸಂಸ್ಥೆಯಲ್ಲಿ MD ಆಗವ್ರೆ, ಅವ್ರಿಗೆ ದುಡ್ಡೇ ಲೆಕ್ಕಕ್ಕಿರಲಿಲ್ಲ, ಅವ್ರು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಉಳ್ಕೊಳ್ಳೋ ಅಂಥ ಧೈರ್ಯ ಮಾಡಿದ್ರಲ್ಲ ಅದು ಅಪ್ರಿಷಿಯೇಟೆಡ್. ಫ್ಲೈಟ್ ಹತ್ಬಿಟ್ಟು ಹೊರಟೋಗ್ಬಿಡಪ್ಪ ನಾನು ಸೇಫ್ ಆಗಿರೋ ಆಮೇಲೆ ಎಲ್ಲರನ್ನೂ ಕರೆಸ್ಕೊಳ್ಳೋ ಅಂತ ಹೊರಟೋಗ್ಬೋದಿತ್ತು ಅವರು. ಅವ್ರು ಇಂಡಿಯಾಗೆ ಬಂದ್ಬಿಟ್ಟು ಕುತ್ಕೊಂಡು ಇಲ್ಲಿಂದ ಅವ್ರಿಗೆಲ್ಲ ಡೈರೆಕ್ಷನ್ ಕೊಡ್ಬೋದು ಅವ್ರ ಟೀಮ್ಗೆ. ಯಾಕೆ ಹೋಗ್ಬೇಕಾದ್ರೆ ಏನು ಜೊತೆಲಿ ಬಂದಿರಲಿಲ್ಲ ಅವರು. ಹೋಗ್ಬೇಕಾದ್ರೆ ನಾವೆಲ್ಲ ಫಸ್ಟೇ ಹೋಗಿದ್ದು 24th, ಅವ್ರು ಬಂದರೆ 26th. 2 ದಿವಸ ಬಿಟ್ಟು ಬಂದಿದ್ದು. ನಾನು 2 ದಿವಸ ಮುಂಚೆ ಹೋಗಿರ್ತೀವಲ್ಲ, ನನ್ನ ಫ್ಲೈಟ್ ಬೇರೆ ಐತ್ರಪ್ಪ ನೀವು ಬನ್ನಿ ಅಂದ್ಬಿಟ್ಟು ಹೊರಟೋಗ್ಬೋದಿತ್ತು. ಬಟ್ ಆ ಮನುಷ್ಯ ಅವರ ದುಡ್ಡನ್ನು ಇದನ್ನು ಸೈಡ್ಗಿಟ್ಟು, ನಾನು ಸಂಸ್ಥೆ MD ನಾನು ಬದುಕಬೇಕು ಫಸ್ಟು ಅನ್ನೋದು ಸೈಡ್ಗಿಟ್ಟು, ನಮ್ಮವರು ಯಾವುದಾದ್ರು ಹೋದರೆ ಮುಂದೆ ನಾನು ಇಷ್ಟೆಲ್ಲ ಮಾಡಿರೋ ಹೆಸರು ಹೋಗುತ್ತೋ ಅಂತ ಏನೋ ಗೊತ್ತಿಲ್ಲ, ಅವ್ರು ನಡ್ಕೊಂಡ ರೀತಿ ಮೋಸ್ಟ್ಲಿ ಇದು ಅಪರೂಪ, ಎಲ್ರಿಗೂ ಬರಲ್ಲ ಅದು. ಫ್ಲೈಟ್ ಕ್ಯಾನ್ಸಲ್ ಮಾಡಿಸಿ ವಾರ್ ನಡೀತಾರೆ ಜಾಗದಲ್ಲಿ ಉಳ್ಕೋತಾರೆ ಅಂದರೆ ಅದು ನಾನು ಏನು ಹೇಳಬೇಕು, ನೀವು ಹೇಳ್ಬೇಕದು. ಯಾಕೆಂದರೆ ಸುಮ್ಮನೆ ಬರಲ್ಲ ಧೈರ್ಯ ಅದು. ನೋಡೋಕ್ಕೆ ಸ್ಟ್ರಾಂಗ್ ಪರ್ಸನಾಲಿಟಿ ಅಲ್ಲ, ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಧೈರ್ಯವಂತ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ ಅವರು 1.5 ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಪ್ರೈವೇಟ್. 100% ಸರ್. ನಾನು ಖಂಡಿತ ನಾನು ಅವ್ರು ಮಾತಾಡ್ತಿದ್ದಾಗ ಕೇಳಿಸ್ಕೊಂಡನಲ್ಲ, ಖಂಡಿತವಾಗ್ಲೂ ರೆಡಿ ಇದ್ರು ಅಂತ. 1 ರೂಪಾಯಿ ಇಸ್ಕೊಳ್ಳಿಲ್ಲ ನಾವು ಕೊಡೋಕೆ ರೆಡಿ ಇದ್ದೋ. ನಾವು ಒಂದೊಂದು ಆಗ 2 ಲಕ್ಷ ರೂಪಾಯಿ ಟಿಕೆಟ್ ಇತ್ತು. ಆ್ಯಕ್ಚುಲಿ ನಮ್ಗೆ ಬಂದ ಮೆಸೇಜ್ ಪ್ರಕಾರ ಹೊರಗಡೆ 2 ಲಕ್ಷ ನಡೀತೈತೆ ಅಂತ ಮಾಹಿತಿ ಬಂತು. ಟಿಕೆಟ್ ಇವೆಲ್ಲ ಹಿಂಗಿರೋ ಹೋಟ್ಲು, ರೂಮ್ಸು, ಸ್ಟಾರ್ ಹೋಟ್ಲುಗಳು ನೋಡಿರ್ತೀರಿ ನೀವೀಗ. 50 ರೂಮ್ ಫುಲ್ ಆದಟ್ಟಿಗೆ ಒಂದು ಚಾರ್ಜ್. 100 ಹೋಟ್ಲು 100 ರೂಮ್ ಫುಲ್ ಆಯ್ತಿದ್ದಂಗೆ ಒಂದು 5,000 ಇದ್ದಿದ್ದು ರೂಮ್ ತಗೊಂಡೋಗ್ಬಿಟ್ಟು 15,000 ಕೊಟ್ಟೋಗುತ್ತೆ. ಫ್ಲೈಟ್ ಟಿಕೆಟು ಅಷ್ಟೇ. ನೀವು 3 ತಿಂಗಳು ಮುಂಚೆ, 1 ತಿಂಗಳು ಮುಂಚೆ, 15 ದಿವಸ ಮುಂಚೆ, 1 ವಾರದ ಮುಂಚೆ ಒಂದು ರೇಟು. ಇನ್ನೊಂದು ದಿವಸ ಹೋದೇಟಿಗೆ ಅಲ್ಲೇ 8,000, 3,000 ರೂಪಾಯಿ ಟಿಕೆಟು 8,000 ಮಾಡಿರ್ತಾರೆ. ಬೆಳಿಗ್ಗೆ ಹೋಗೋರು 15,000, 20,000 ಅಂತಾರೆ. ಅದೇ ಥರ ಇದು ದಂಧೆ. ಈ ಹೋಟ್ಲದು ಮತ್ತು ಇದು ಎರಡು ಸೇಮ್ ಕೆಲಸ. ಇದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಪ್ರಪಂಚದಲ್ಲಿ. ಈಗ ಅಲ್ಲೇ ಗ್ಯಾಸು ಇನ್ನೂ ಎಷ್ಟೋ ಜನ ಮಾಡಿ ಅಲ್ಲೇ ಸ್ಟಾಕ್ ಮಾಡಿಕೊಬಿಟ್ಟು ಇನ್ನೂ ಜಾಸ್ತಿ ದುಡ್ಡು ಸಿಗ್ತದೆ ಅಂತ. ಎಲ್ಲ ಅದನ್ನು ಕಿತ್ಕೊಬರೋ ತಾಕತ್ತು ಇಂಡಿಯಾದಲ್ಲಿ ಇಲ್ಲ. ಹಂಗಾಗಿ ಪಾಪ ಅವರು ಒಬ್ಬರು ಕೇಳಿದ್ರೆ ಕೊಡ್ತಿದ್ರೇನು, ಅವ್ರವ್ರ ಫ್ಯಾಮಿಲಿನೆಲ್ಲ ಅವ್ರಿಗೆ ತಗೋತಾರೆ. ಅವ್ರಿಗೆ 27 ಜನಕ್ಕೆ ಅಷ್ಟೇ ಅವ್ರಿಗೆ ಇದ್ದಿದ್ದು ಅಕಾಮಿಡೇಷನ್. ಆ 27 ಜನ ಜೊತೆಗೆ 70 ಜನ ಆದರೂ 1 ರೂಪಾಯಿ ಹಾಕಿಸ್ದೆ ಕರ್ಕೊಂಬಂದರು. ಎಷ್ಟೋ ಜನ ಕೇಳೋರು ಅದನ್ನು, ಏನೋ ಮೋಸ್ಟ್ಲಿ ನೀವೇ ದುಡ್ಡು ಹಾಕೊಂಡ್ರೆ ಕೇಳಿದ್ರೆ ಕೊಡೋಕ್ಕೆಲ್ಲ ಪೇ ಮಾಡೋಕ್ಕೆ ರೆಡಿ ಇದ್ದು, ಎಲ್ಲರೂ ವೆಲ್ ಸೆಟಲ್ಡ್ ಇದ್ದಿದ್ದು. ಬಟ್ ಖಂಡಿತವಲ್ಲ ಅವ್ರು 1 ರೂಪಾಯಿ ಇಸ್ಕೊಡ್ಲಿಲ್ಲ. ಸೊ ಮರೆಯಲಾರದ ಜರ್ನಿ ಆಗೋಯ್ತು. ಖಂಡಿತ ಸರ್. ಅಲ್ವಾ? ನನಗೆ ನನ್ನ ಮಗನಿಗೆ ಮಕ್ಳು ಹುಟ್ಟಿದಾಗ ನಾನು ಇವೆಲ್ಲ ಹೇಳ್ಕೊಳ್ಳೋ ಅಂತ ಒಂದು ವಯಸ್ಸಾಗಿ ಕೂರ್ತೀವಲ್ಲ, ಆಯಸ್ಸಿದ್ರೆ ಇವೆಲ್ಲ ಹೇಳ್ಬೋದು. ಇಲ್ಲ ನನ್ನ ಮಗನು ಇನ್ನೊಬ್ರಿಗೆ ಹೇಳೋದು, ನಮ್ಮಪ್ಪ ಇರಾನು ಇಸ್ರೇಲ್ ಇದ್ದಾಗ ನಡೀತದೆ, ದುಬೈಗೆ ಬಾಂಬ್ ಬಿದ್ದಾಗ ಅಲ್ಲಿ ಇದ್ರು ಅಂತ ಹೇಳ್ಕೋಬೋದು. ಅದು ಖಂಡಿತ ಮೆಮೊರಬಲ್ ಡೇಸೇ, ಅಡ್ವೆಂಚರಸ್ ಇದ್ದಂಗೆ. ಇದು ಒಂಥರ ಸಿಗಲ್ಲ ಯಾರಿಗೂ, ಬಟ್ ಬೇಕು ಅಂತ ಆಗಿದ್ದಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆದರೂ ಆ ಜಾಗದಿಂದ ಬಂದಿದ್ದು. ನಾವು ನೋಡೇ ಇಲ್ಲ ಬಿಡಿ. ಎಲ್ಲೋ ಜಮ್ಮು ಕಾಶ್ಮೀರ ಸೈಡಲ್ಲಿ ಬಾಂಬ್ ಗಿಂಬ್ ನೋಡಿರ್ಬೋದು ಇಂಡಿಯನ್ಸು. ಡೆಲ್ಲಿ ಲಾಸ್ಟು ನಮ್ಮ ಸೈಡ್ ಯಾವ ಬಾಂಬ್ ಇದ್ದದ್ದು ಸರ್, ಎಲ್ಲ ಕುಕ್ಕರ್ ಬ್ಲಾಸ್ಟರ್ ದೊಡ್ಡದು ಅಂತ ಹೇಳ್ತದೆ. ಇಲ್ಲೆಲ್ಲ ಕುಕ್ಕರ್ ಬಾಂಬು, ಸಣ್ಣ ಬಾಂಬ್ಗಳಿಗೆ. ಬಟ್ ನಾನು ಹೇಳೋದು ನಮಗೆ ಅಲ್ಲಿ ಕಣ್ಣಿನ ಮಿಸೈಲ್ನ ದುಬೈಲಿ ಆಲ್ಮೋಸ್ಟ್ ಒಂದೇನೋ ಫಸ್ಟ್ ಸ್ಟಾರ್ಟಿಂಗ್ ಡೇ ಶನಿವಾರ ಬಿಟ್ಟರೆ, ಇನ್ನು ಏರ್ಪೋರ್ಟ್ ನಾವು ಬಂದಮೇಲೆ ಬಿದ್ದಿದ್ದು ಮಿಸೈಲ್ ಡೈರೆಕ್ಟ್ ಬಿದ್ದಿಲ್ಲ, ಎಲ್ಲ ಮೇಲೆ ಬ್ಲಾಸ್ಟಾಗಿ ಉಳಿದಿದ್ದು ಬೀಳ್ತಾರ ಬೂದಿನೇ ಅಷ್ಟು ಸೌಂಡ್ ಆಯ್ತಿತ್ತು, ಇದಾಯ್ತಿತ್ತು ಅಲ್ಲೇ. ಸೊ ಇದು ಕತೆ ಆಗಲಿ ಸರ್. ನಿಮ್ಮ ಇದು ನೆಪದಲ್ಲಿ ನಿಮ್ಮ ಸಾಮಾಜಿಕ ಸೇವೆ ನೆನೆಸ್ಕೊಂಡು ಭಾಳ ಖುಷಿ ಆಯಿತು. ಬದುಕಿನ ಬುತ್ತಿ ನಮ್ಮ ತಂಡ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಒಳ್ಳೆ ಕಾಲಕ್ಕೆ. ಆಮೇಲೆ ನಿಮ್ಮ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗಲಿ ಮುಂದಕ್ಕೆ. ಯಾಕಂದರೆ ನಿಮ್ಮಂಥವ್ರು ಬರಬೇಕು, ಒಳ್ಳೆ ವಿಷನ್ ಇರೋರು ಬರಬೇಕು ರಾಜಕೀಯಕ್ಕೆ. ಅಂದರೆ ಯಾಕಂದರೆ ತುಂಬ ಹೊಲಸೆದ್ದು ಹೋಗಿದೆ. ಅದೇ ಸರ್, ಈಗ ಏನಾಗುತ್ತೆ, ಮನೇಲಿ ಮೇಟಿ ಸರಿ ಇಲ್ಲ ಅಂದರೆ ಮನೆ ಏನಾಗುತ್ತೆ, ಗ್ರಾಮದಲ್ಲಿ ಮುಖಂಡ ಸರಿ ಇಲ್ಲ ಅಂದರೆ ಗ್ರಾಮದ ವ್ಯವಸ್ಥೆ ಕೆಟ್ಟು ಹೋಗುತ್ತೆ. ಹಂಗೆ ಏನಾಗುತ್ತೆ, ನಾನು ಒಂದು ಸತಿ ಶಾಸಕರಾದ ಸಾಕರು ಅನ್ಕೋತಾರೆ. ಆದಮೇಲೆ ಆದಷ್ಟು ಸಾಕು ಒಂದು 3 ತಲೆಮಾರಿಗೆ ಆಗೋಷ್ಟು ದುಡ್ಡು ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರ್ತದೆ. ಅದು ಕಾಮನಾಗಿ ಬಂದ್ಬಿಟ್ಟೈತೆ. ಬಟ್ ಅದು ತಪ್ಪು. ಇವತ್ತು ಜನಗಳ ಮನಸ್ಸಲ್ಲೇನೋ ನಾನು 1,000 ದುಡ್ಡು ಕೊಟ್ಟು ಗೆದ್ದೆ ಅನ್ನೋ ಭಾವನೆಗೆ ಇವ್ರು ಅಷ್ಟೊಂದು ಮಾಡೋಕ್ಕೆ ಹೋದಾಗ, ಒಬ್ಬ PDO ಹತ್ರ ದುಡ್ಡು ಇಸ್ಕೊಂಡ್ರೆ
ಪಿ ಡಿ ಒತ್ತು ನೀವು ಒಂದು 40,000 ದುಡ್ಡು ಇಸ್ಕೊಂಡ್ರೆ ಅವ್ನು ಪಿ ಡಿ ಒ 5 ಲಕ್ಷ ಮಾಡಕ್ಕೆ ಹೋಯ್ತಾನೆ. ಆ ಈಸೊತ್ತು ಮಾಡಿಸೋರು ಬಡಬಗ್ಗರು 1,000 ರೂಪಾಯಿ ದುಡ್ಡು ಕೊಟ್ಟು ನೀವು ಓಟ್ ಹಾಕ್ಸ್ಕೊಂಡಿರೋ ಜನ ಇರ್ತಾವೆ 15,000 20,000 30,000 ಇಸ್ಕೊಂಡು ಅವ್ರ ಹತ್ರ ಈಸೊತ್ತು ಮಾಡ್ತಾವ್ರೆ. ಇಂಥವನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು, ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು. ಇದು ಅಲ್ಲಿ ಕೇರ್ಪೇಟೆ ಎಲ್ಲ ಆಲ್ಮೋಸ್ಟ್ ತುಂಬ ಕಡೆ ಈ ಸಂಸ್ಕೃತಿ ನಡೀತೈತೆ. RIBIಗಳ ಹತ್ರ ಲಂಚ ವಸೂಲಿ ಆಯ್ತೈತೆ. ಇವು ನಿಲ್ಲದೆ ಹೋದರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಭಾರಿ ಕಷ್ಟ ಆಯ್ತದೆ. ಯಾಕೆಂದರೆ ತಂದೆ ತಾಯಿ ಸಾಯಲೇಬೇಕು, ಮಕ್ಳುಗಳಿಗೆ ಆಸ್ತಿ ಹೋಗಲೇಬೇಕು. ಆ ಪೌತಿಕಾಂತೆ ಅಂತಲೇ ಮಾಡಿದ್ದೀರಿ, ಪೌತಿಕಾಂತೆನ ನೇರವಾಗಿ ಮಾಡೋಕ್ಕೂ ಡೈರೆಕ್ಷನ್ ಕೊಡ್ತಾರೆ ಕೃಷ್ಣ ಬೈರೇಗೌಡರು. ಆದರೆ ಆ ಖಾತೆ ಮಾಡ್ಬೇಕಾದ್ರೆ ನೀವು ಹೋಗಿ ಬೇಕಾದ್ರೆ ಕಣ್ಣಿಂದ ನಾನು ಕಳಿಸ್ಕೊಡ್ತೀನಿ ಪರ್ಸ್ನಲಾಗಿ ಅವ್ರ ರಿಲೇಷನ್ ಥರ ಒಳಗೆ ಹೋಗಿ ನೀವು ಕಣ್ಣಿಂದ ನೋಡಿ ಕುಂಟೆಗೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ತಾರೆ. 2,500 3,000 ಈ ಥರ ಕುಂಟೆಗೆ 3,000 ದುಡ್ಡು ಇಸ್ಕೊಂಡ್ರೆ ಜಮೀನು ತಗೊಂಡಂಗೆ ಆಯ್ತೈತೆ. ಸೊ ಬಡವ್ರ ಕತೆ ಏನು, ಬಡವ್ರುಗಳು ಮುಂದೆ ಏನಾಗ್ಬೋದು ಅನ್ನೋದೈತೆ. ಹಾಗಾಗಿ ತುಂಬ ಕಷ್ಟ. ಅದರಿಂದ ನಾನು ರಾಜಕಾರಣ ಬಂದಿದ್ದಲ್ಲ, ಹೇಳಿದೆ ಅನಿವಾರ್ಯ. ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ರಾಜಕಾರಣ ಇದ್ದೇ ಇರ್ತದೆ. ಅದು ನನ್ನ ತಮ್ಮ ಇವತ್ತು ಬಜಾಜ್ ಶೋರೂಮ್ ಇಟ್ಕೊಂಡಿದ್ದಾರೆ, ಅವನದೇ ವ್ಯವಹಾರ ಐತೆ. ಮೈಸೂರಲ್ಲಿ ಮಕ್ಕಳು ಓದಿಸ್ಕೊಂಡಿದ್ದಾನೆ, ಕೇರ್ಪೇಟೆಲ್ ವ್ಯಾಪಾರ ಇಟ್ಕೊಂಡು ಸಂತೋಷ್ ಕುಮಾರ್ ಅಂತೇಳಿ. ನಮ್ಮ ಭಾವ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಅದೇ ಥರ ಅವರು ಪ್ರಿನ್ಸಿಪಾಲಲ್ಲಿ ಇದ್ದಾರೆ. ಅವ್ರ ಮಗ ಇಂಜಿನಿಯರಿಂಗ್ ಮಾಡಿ RV ಕಾಲೇಜ್ ಇಂಜಿನಿಯರಿಂಗ್ ಮುಗಿಸಿದ್ರು. ಅವನು ಹೊರಗಡೆ ಹೋಗೋದು ಬೇಡ, ಇಲ್ಲೇ ಏನಾರು ಇರಲಿ ಅಂತ LLB ಮಾಡಿಸಿದ್ದಾರೆ. ಈಗ LLB ಈಗ ರೀಸೆಂಟಾಗಿ ಕಂಪ್ಲೀಟ್ ಆಯಿತು. ಬಾರ್ ಕೌನ್ಸಿಲ್ ಎಕ್ಸಾಮ್ ನಡೆಯುತ್ತೆ, ಅದು ಪಾಸ್ ಮಾಡಿದ್ದಾನೆ. ಇನ್ನು ಎಲೆಕ್ಷನ್ ನಡೀತೈತೆ ಬಾರ್ ಕೌನ್ಸಿಲ್, ಅದು ಮುಗಿದ ತಕ್ಷಣ ಲಾಯರ್ ವೃತ್ತಿ ಶುರುವಾಗುತ್ತೆ ಒಂದು. ಏಕೆಂದರೆ ನಾವು ಮನೇಲಿ ಸರ್ವಿಸ್ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಹೋಗೋವಂಥ ಫ್ಯಾಮಿಲಿ. ನಮ್ಮ ತಂದೆ ಸ್ವಲ್ಪ ನಮ್ಮಿಂದ ದೂರ ಆದಮೇಲೆ ನಾನು ಸ್ವಲ್ಪ ಜವಾಬ್ದಾರಿ ತೊಗೊಂಡು ನಾನು ನಡೆಸ್ಕೊಂಡು ಬರಬೇಕು ಅಂತ ಬಂದೆ. ನನ್ನ ತಮ್ಮನ ಇವತ್ತು ರಾಜಕೀಯಕ್ಕೆ ತಂದಿಲ್ಲ. ನನ್ನ ಬಾಮ್ಮ ಇದ್ದಾನೆ, ನನ್ನ ಹೆಂಡತಿ ಸ್ವಂತ ಅಣ್ಣ ಇದ್ದಾನೆ, ಅವನು ರಾಜಕೀಯಕ್ಕೆ ತಂದಿಲ್ಲ. ಒಂದಕ್ಕೂ ಬರಬಾರ್ದು ನೀವು, ಇದು ನಿಮ್ಗೆ ಆಗದೆ ಇರೋದು ತಡ್ಕೊಳಕ್ಕಾಗಲ್ಲ, ನಿಮ್ಮ ಮನೆಗಳು ಉಳಿಯಲ್ಲ ಅಂತೇಳಿ ನಾನು ಯಾರನ್ನೂ ತರದಂಗೆ ಪೂರ ಟೈಟಾಗಿ ಇಟ್ಟಿದ್ದೀನಿ. ಬೇಡದೇ ಇರೋ ಕೆಲಸ ಹೋಗಬೇಡಿ, ಸಾಕು, ನನ್ನ ಹೆಸರು ಹೇಳ್ಕೊಂಡು ನೀವು ಜೀವನ ಮಾಡಿ ಸಾಕು ಅಂತೇಳಿ ಯಾರನ್ನೂ ತರ್ತಾ ಇಲ್ಲ. ಎಲ್ಲರ ಮನೇಲೂ ಆದ ತಕ್ಷಣ ಅವ್ರ ಮನೆಯವ್ರು ಎಳ್ಕೊಂಬಂದ್ಬಿಡ್ತಾರೆ ಒಂಚೂರು ಬೆಳೆದೇಟಿಗೆ, ನನ್ನ ಮಗನಿಗೂ ಇರಲಿ ನನ್ನ ಮನೆಯವ್ರಿಗೂ ಇರಲಿ ಅಂತ. ಅದಾಗಬಾರ್ದು. ಪಾಪ ಬೇರೆಯವ್ರಿಗೆ ಅವಕಾಶಗಳು ಬೇಕು ಅಂತಲೇ ನಾನು ಯಾರನ್ನೂ ತರ್ತಾ ಇಲ್ಲ. ಕೆಲವು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀವಿ ಸರ್. ಖುಷಿ ಆಯ್ತು ಸರ್, ಖುಷಿ ಆಯ್ತು. ನಮಗೊಂದಿಷ್ಟು ನಂಬಿಕೆ ಬರೋಕ್ಕೆ ಶುರುವಾಯಿತು. ಇಲ್ಲ, ನನ್ನ ಬಗ್ಗೆ ಸರ್ವೆ ಮಾಡಿ ಯಾವಾರು ಆ ಭಾಗಕ್ಕೆ ಬರ್ತೀವಿ ಇನ್ಮೇಲೆ. ನಾನು ಹೇಳಿದ್ದಲ್ಲ ಮುಖ್ಯ. ನನ್ನ ತಾಲೂಕಲ್ಲಿ ನಮ್ಮನೆ ತ ಬಂದು ಕೇಳಿದಾಗ ನನ್ನ ಬಗ್ಗೆನೇ ಹೊಗಳ್ತಾರೆ. ಅದು ಬೇಡಿ, ನೀವು ಹಳ್ಳಿಗಳಿಗೆ ಹೋಗಿ ಸುಮ್ಮನೆ ಕೇಳಿ. ಡಾಲು ರವಿ ಅಂತಾರೆ, ನನ್ನ ರವಿ ಅಂತ ಹೇಳಲ್ಲ, ಡಾಲು ರವಿ ಅಂತಾರೆ ಪೆಟ್ಟೆ. ಅದು ಕಾಲೇಜ್ ಡೇಸಲ್ಲಿ ಸುಮ್ಮನೆ ಫ್ರೆಂಡ್ಸ್ಗೆಲ್ಲ ಡಾಲ್ ಅಂತದ್ದು. ಅದೇನಾಯಿತು ಆಮೇಲೆ ಮಾಮೂಲಿ PUC ಫೇಲ್ ಆದೆ ನಾನು. ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಹೋಗಿತ್ತು, ಮಂಡ್ಯದವ್ರಿಗೆ ಕಷ್ಟವಾದ ಭಾಷೆ ಅದೇ. ಆ ಟೈಮಲ್ಲಿ ನಾನು ಸ್ವಲ್ಪ ಹುಡುಗರ ಜೊತೆ ಪುಂಡಾಟ ಆಡ್ತಿದ್ದೆ, ಒಂದು ಕೇಸ್ ಆಗ್ಬಿಡ್ತು. ಯಾರು ಗಲಾಟೆ ಮಾಡಿದ್ರು? ರವಿ ಅನ್ನೋರು ಕಾಮನಾಗಿ ತುಂಬ ಇರೋರು. ರವಿಯನ ಹೆಸರು ರವಿ, ಸುರೇಶ ಇಂಥವೇ ಹೆಸರು ಇಡ್ತಿದ್ದಾಗ ಆ ರವಿ ಯಾರು ರವಿ ಅಂದರೆ ನಮ್ಮ KBC ತಮ್ಮ ಇದ್ದರು, ಇನ್ನೊಬ್ರು ಸ್ಟುಡಿಯೋ ರವಿ, ಶಿವಳ್ಳಿಯವ್ರ ರವಿ, ತುಂಬ ಜನ ರವಿಗಳಿದ್ರು. ಅದರಲ್ಲಿ ಆ ಡಾಲು ಅಂತಿದ್ದಾರ, ಆ ರವಿ ಅಂತಿದ್ರು. ಅದು ಹಂಗೆ ಮೋಸ್ಟ್ಲಿ ಇದಕ್ಕೆಲ್ಲ ಬೇಕಿತ್ತೇನೋ ರಾಜಕೀಯದ ಇದಕ್ಕೆ ಅವತ್ತು ಉಟ್ಕೋತು ಅಂತ ಅನ್ಕೋತೀನಿ. ಯಾರು ಹೇಳಿದ್ರೆ ರವಿ ಅಂದರೆ ಯಾರು ಅಂತ ಗೊತ್ತಾಗಬೇಕಾದ್ರೆ ಪೆಟ್ ನೇಮ್ ಬೇಕಿತ್ತು. ಅದು ಸುಮ್ಮನೆ ಕರಿತಿದ್ದ ಹೆಸರು, ಅದು ಆಟೋಮೆಟಿಕ್ಕಾಗಿ ಆಮೇಲೆ ಖಂಡಿತ ಜನಗಳೆಲ್ಲ ಕರೆಯೋದೇ ಡಾಲು ರವಿ ಅಂತಾನೆ. ಒಂದು ಪಾಂಪ್ಲೆಟ್ಸ್ಗೆ ಹೆಸರು ಹಾಕೋದು ಅದೇ. ಕೆ ರವಿ ಅನ್ನೋದು ಬರೀ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಬಿಟ್ಟರೆ ಇನ್ನೆಲ್ಲ ನನ್ನ ID ಕಾರ್ಡ್ ಬಿಟ್ಟರೆ ಇನ್ನೆಲ್ಲರೂ ಡಾಲು ರವಿ ಅಂತಾನೆ ನನ್ನ ಹೆಸರಾಗಿ. ಆಗಲಿ ಸರ್, ಥ್ಯಾಂಕ್ ಯು. ಖುಷಿ ಆಯ್ತು, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಅನ್ನ ತುಂಬ ಹೆಚ್ಚಿಕ್ಬೇಕಾಗಿಲ್ಲ ಸರ್, ಒಂದಿಷ್ಟಾದ್ರೆ ಸಾಕು, ಗೊತ್ತಾಗುತ್ತೆ. ಇಲ್ಲ, ಯಾಕೆಂದ್ರೆ ನಾನು ನನ್ನದೊಂದು ಕೆಲವೊಂದು ಆಂಬಿಷನ್ ಇಟ್ಕೊಂಡು ಹೋಗ್ತೇನೆ. ಹೇಳಿದೆ ಮದುವೆ ಆಗ ಮುಂಚೆ ವರದಕ್ಷಿಣೆ ತಗೊಬಾರ್ದು, ಒಂದು ಜೊತೆ ಚಪ್ಪಲಿ ತೊಗೊಳ್ದೆ ಮದುವೆ ಆದ. ಬಟ್ ನಾನು ಮದುವೆ ಆದಾಗ ನನ್ನ ಹತ್ರ ಒಂದು ಇಂಡಿಕಾ ಕಾರ್ ಬಿಟ್ಟರೆ ಒಂದು RX ಬೈಕು ಇವತ್ತು ಬೇಕಾದ್ರೆ ದೇವ್ರು ಕೊಟ್ಟ. ಸೊ ನನ್ನ ಹೆಂಡತಿ ಕಾಲ್ಗೊಡ ಮನೆ ಒಳಗಳು ನಗ್ನಾಗ್ತಾ ಇರಬೇಕು ಅನ್ನೋದು. ಅದಕ್ಕೆ ನಾನು ಎಷ್ಟೋ ಜನ ಕೇಳ್ತೀನಿ, ಜಗಳ ಆಡ್ಕೊಂಬಂದು ನ್ಯಾಯ ಮಾಡಿದಾಗ ಹೇಳ್ತೀನಿ, ಎಡ್ತೀರಿ ಯಾಕೆಲ್ಲ ಹೊಡಿತೀರಿ, ಓರೋ ಸಾಕು, ಜಗಳ ಗಂಡ ಎಡ್ತೀರ ಬರುತ್ತೆ ಆ ಟೈಮು. ಇವೆಲ್ಲ ಬಿಡಿಸಿ ಹೇಳ್ತೀನಿ, ಯಾವ ಟೈಮಲ್ಲಿ ಎಡ್ತೀರಿ ಕಿರಿಕಿರಿ ಆಗುತ್ತೆ ಅವೆಲ್ಲನೂ ಸ್ವಲ್ಪ ಸೈಂಟಿಫಿಕ್ ಆಗಿ ಮೆಡಿಕಲ್ ಸೈನ್ಸ್ ಪ್ರಕಾರ ತಿಳ್ಕೊಂಡು ಹೇಳ್ತೀನಿ ನಾನು ಅದನ್ನೆಲ್ಲ. ಹೆಣ್ಮಕ್ಳು ಮುಟ್ಟಾಗೋ ಟೈಮಲ್ಲಿ ಸ್ವಲ್ಪ ಆ ಟೈಮ್ ತಿಳ್ಕೊಳ್ರು ಸಾಕು. 5 ದಿವಸ ನೀವು ಅವಳಿಗೆ ಟೈಮ್ ಕೊಡಿ, 25 ದಿವಸ ನಿಮಗೆ ಟೈಮ್ ಕೊಡ್ತಾಳೆ. ಇದು ಪ್ರಪಂಚದ ನಿಯಮ ಸರ್. ಇದು ಬೇಕಾದ್ರೆ ಯಾವುದೇ ಡಾಕ್ಟ್ರ್ ಕೇಳಿ, ಅದ್ರ ಗೈನಕಾಲಜಿಸ್ಟ್ ಆ ಟೈಮಲ್ಲಿ ಸ್ವಲ್ಪ ಮೈಂಡ್ ಸೆಟ್ ಅವ್ರದ್ದು ಕಿರಿಕಿರಿ ಆಗುತ್ತೆ. ಆಗ ಅವ್ರು ಹೇಳ್ತಾರೆ ನಾನು ಕೋಪ ಮಾಡ್ಕೋತಿದ್ದೆ, ಅವ್ರಿಗೆ ಗೊತ್ತಾಗಲ್ಲ, ಅರಿವಾಗಲ್ಲ ಅದು. ಆ ಟೈಮಲ್ಲಿ ನಾವು ಕಂಟ್ರೋಲ್ ಆದರೆ ಸರ್ ಇನ್ನು 25 ದಿವಸ ನಮ್ಮಲ್ಲಿ ಕಿರಿಕ್ ಮಾಡಲ್ಲ ಅಯ್ಯಮ್ಮ. ಯಾವುದೇ ಹೆಣ್ಮಕ್ಳಾಗ್ಬೋದು. ಆ ಟೈಮಲ್ಲೇ ಹೆಣ್ಮಕ್ಳು ಲವ್ ಮಾಡ್ತಾರೆ ಅಂತಾರಲ್ಲ, ತಂದೆ ತಾಯಿಗಳು ಕಾಯ್ಬೇಕಾಗಿರೋದು ಆ 5 ಡೇಸ್.
ಆಗ ಆ ಮಕ್ಳುಗಳಿಗೆ ಹಾರ್ಮೋನ್ಸ್ ವೇರಿಯನ್ಸಸ್ ಆಗೋ ಟೈಮು, ಎಲ್ಲ ಥರ ಜಗಳ ಆಗೋದು ಆ ಟೈಮಲ್ಲೇ, ಸ್ವಲ್ಪ ಮೈಂಡ್ ಡೈವರ್ಟ್ ಆಗೋದು ಆ ಟೈಮಲ್ಲೇ, ಲವ್ ಮಾಡೋ ಥರ ಸೆಕ್ಸ್ ಟೈಪು ಮೈಂಡ್ ಸೆಟ್ ಬರೋದು. ಅದನ್ನು ಕಂಟ್ರೋಲ್ ಮಾಡಿ ತೋಡ್ಕೊಂಡ್ರಿ ತಂದೆ ತಾಯಿಗಳು, ಗಂಡನಾದವನು ಸಂಸಾರದಲ್ಲಿ ನೆಮ್ಮದಿಯಾಗಿರ್ಬೋದು ಸರ್. ಹೇಳಿ ನೋಡಿ ಸರ್, ನೀವು ಎಷ್ಟು ಕೇಸ್ ಆಗಿರ್ತದೆ, ಅವ್ರ ಪೀರಿಯಡ್ ಡೇಟು 2 days ಬಿಫೋರ್ ಇರ್ತದೆ, 2-3 ದಿವಸ ನೀರು ಹಾಕೊಳ್ಳೋ ಮುಂಚೆ ನೀರು ಹಾಕ್ಕೊಂಡು 1 ದಿವಸ ಇದ್ದಾಗಲೇ ಅವ್ರಿಗೆ ಪ್ರಾಬ್ಲಮ್, ಅವ್ರಿಗೆ ಸಿಡಿ ಅನ್ನೋದು ಮೈಂಡು. ಅದೊಂದು ಕಲ್ತ್ಕೊಳ್ಳೋಕೆ ಹೇಳಿ ಸರ್, ಖಂಡಿತವಾಗ್ಲೂ ಯಾವುದೇ ಸಂಸಾರ ಹಾಳಾಗಲ್ಲ ಸರ್. ನಾನೆಲ್ಲ ಕೇಳಿ ತುಂಬ ಜನ ಫ್ರೆಂಡ್ಸ್ ಡಾಕ್ಟರ್ ಜೊತೆಗೆ ನಾನು ವೈಯಕ್ತಿಕವಾಗಿ ಎಷ್ಟೋ ಮನೆ ಜಗಳ ಆದಾಗ ನ್ಯಾಯದಲ್ಲಿ ಕೇಳಿ ಹುಡುಗರುಗಳೆಲ್ಲ ಬಯಲಲ್ಲಿ ಅವ್ರ ಅಕ್ಕ ತಂಗಿರೆಲ್ಲ ಮಾತಾಡಿಸಿ ತಿಳಿದು ಬುದ್ಧಿ ಹೇಳಿ ಕಳಿಸಿದ್ದೀನಿ. ಎಷ್ಟೋ ಸರಿಯಾಗವ್ರೆ, ಖುಷಿ ಆಯ್ತದೆ. ಕೆಲವು 1 or 2 ಆಗಲ್ಲ, ಫುಲ್ಲು ಮೈಂಡ್ ಸೆಟ್ ಡೈವರ್ಸು ಅಂತ ಹೋಯ್ತಾರೆ, ಆಮೇಲೆ ಬೀದಿಗೆ ಬರೋದು ಕೇಸ್ ಆಗಿ ಇವತ್ತೆಲ್ಲ ಅಲ್ಲಿ ಇಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾವ್ರೆ. ಹಂಗೆಲ್ಲ ಇದೆ ನಮ್ಮಲ್ಲೆಲ್ಲ. ಚೆನ್ನಾಗಿದೆ, ಈಗೆಲ್ಲ ಕೇರ್ಪಡೆ ಬೆಳೀತಾ ಇದೆ ಸರ್, ಖುಷಿ ಆಗುತ್ತೆ ನಮ್ಮ ತಾಲೂಕು ನೋಡಿದ್ರೆ. ಈಗ ನಮ್ಮದು ತೀರ ಲಾಸ್ಟ್ ಬಾರ್ಡ್ರವರು, ಮಂಡ್ಯ ಜಿಲ್ಲೆಗೆ ನಾವು ಲಾಸ್ಟು. ನಮ್ಮ ತಾಲೂಕು ಮಂಡ್ಯ ಸಿಟಿಗೆ ನನ್ನ ಟೌನೇ 60 ಕಿಲೋಮೀಟ್ರು, ಬಾರ್ಡ್ರಿಗೆ ಹೋದ್ರೆ 90 ಕಿಲೋಮೀಟ್ರು, 88 ಕಿಲೋಮೀಟ್ರ್ ಆಗುತ್ತೆ. ಅಷ್ಟೂರಿಗೆ ಜನ ಪಾಪ್ಯುಲೇಷನ್ ಬರಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಷ್ಟ. ಸೊ ಇದ್ರೊಳಗಡೆ ನೆಮ್ಮದಿಯಾಗಿದ್ದಾರೆ. ಈಗೆಲ್ಲ ಗಾರ್ಮೆಂಟ್ಸ್ ಆಯಿತು, 300 ಎಕರೆ ಅವತ್ತು ಪುಣ್ಯಾತ್ಮರು ತಂದರು. ತುಂಬ ಜನದ ಹೋರಾಟ ಐತೆ, ರಮ್ಯಂದು ಐತೆ, ಕೃಷ್ಣಪ್ಪವ್ರದ್ದು, KBC ತುಂಬ ಜನದ ಐತೆ ಎಫರ್ಟಲ್ಲಿ. ಸೊ ಅದಾಗಿದ್ದಕ್ಕೆ ಇವತ್ತು ಫುಡ್ ಪಾರ್ಕ್ ಆಗಿ 300 ಎಕರೆಯಲ್ಲಿ ಫ್ಯಾಕ್ಟ್ರಿಗಳು ಆಗ್ತಾಯಿದೆ. ಒಂದು ರೂರಲ್ ಬೇಸಲ್ಲಿ ಅಷ್ಟು ಫ್ಯಾಕ್ಟ್ರಿಗಳು ಬರೋದು ಕಷ್ಟ. 56 ಫ್ಯಾಕ್ಟ್ರಿ ಆಗಿದೆ ಆಲ್ರೆಡಿ, ಬೆಳೀತಾ ಇದೆ. ಚೆನ್ನಾಗಿದೆ ಸರ್ ಕೇರ್ಪೇಟೆ, ಈಗ ಡೆವಲಪ್ಮೆಂಟ್ ತಾಲೂಕು ಆಗ್ತಾಯಿದೆ. ಕರಪ್ಷನ್ ಕಮ್ಮಿ ಆಗಬೇಕಷ್ಟೇ, ಅದು ಮುಖ್ಯ. ಕರಪ್ಷನ್ ಕಮ್ಮಿ ಆಗಬೇಕು. ಆಗಿತ್ತು ಬರ್ರಿ, ನೀವೆಲ್ಲ ಮುಂದಾಡತ್ತು ಇನ್ನೂ ಸ್ವಲ್ಪ ಜೋರಾಗಿ ಗೊತ್ತಿಲ್ಲ ಸರ್. ನಾನು ಇನ್ನೊಂದು 15 ವರ್ಷ ಇಟ್ಕೊಂಡಿದ್ದೀನಿ. ಅಷ್ಟೊಳಗಡೆ ಒಳ್ಳೇದಾಗಾರೆ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಬ್ರಿಗೆ ಹೋಗ್ಬೇಡಿ ಅಂತ ಹೇಳಿ ಬುದ್ಧಿ ಹೇಳಿ ಜೀವನ ಕಲ್ತ್ಕೊಂಡು. ಇಲ್ಲ ಆಗುತ್ತೆ ಸರ್, ಆಗುತ್ತೆ. ಅಷ್ಟು ನಂಬಿಕೆ ಇದೆ ಜನಕ್ಕೆ. ಅಲ್ಲ, ನನ್ನ ಸರ್ವಿಸ್ ನಿಲ್ಸಲ್ಲ, ನಾನು ದುಡ್ಡು ಕೊಡೋದಕ್ಕೆ ನಾನು ರಾಜಕೀಯ ಆಯ್ಕೆ ಲಾಸ್ಟ್ ಮಾಡ್ತೀನಿ. ಇನ್ನೊಂದು ಟರ್ಮ್ ಡೈರಿಗೆ ಬರ್ತೀನಿ ಸಾಕು ಸರ್. ಯಾಕೆಂದರೆ ಇದು ಅತಿಯಾದದ್ದು ಡೈರಿಲಿ ಏನೋ ಐತೆ, ಸಂಪಾದನೆ ಐತೆ ಅಂತ ಭಾವನೆ ಬಂದ್ಬಿಡ್ತದೆ. ನಾನು ದುಡಿಯೋದು ಹೊರಗಡೆ ಕೊಡ್ತಾರೆ, ವೈಯಕ್ತಿಕ ಆಟು ಬಿಟ್ಟು. ಜನದ ಭಾವನೆ ಏನು ಡೈರಿಲಿ ಅವನೇ ಅಂದಮೇಲೆ ಅಲ್ಲೇ ಬರ್ತೈತೆ ಮೈಂಡ್ ಸೆಟ್ ಇರುತ್ತೆ. ಸೊ ಅದಿಲ್ಲ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಮ ತಾಲೂಕು ಜನಕ್ಕೆ. ಸೊ ಆದರೂ ಎಲ್ಲೋ ಒಂದು ಕಡೆ ಬೇರೆ ಜನನ ಮಾತಾಡಬಾರ್ದು ಅಂತ ಇನ್ನೊಂದು ಟರ್ಮು ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ. ನನ್ನ ಮಗನೂ ತರಲ್ಲ ಇನ್ನು ಸಾಕು, ಬೇರೆಯವ್ರಿಗೆ ಅವಕಾಶಗಳು ಕೊಡೋಣ, ಅದ್ರೊಳಗೆ ಹೋಗಿ ಬರಲಿ, ತಿಳಿದಕ್ಕೆ ಮಾಡಲಿ. ತಾಲೂಕು ಸುಧಾರಣೆ ಇದ್ರೆ ಒಳ್ಳೇದು ಅಂತ. ಬಟ್ ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಹಾಲು ಕರಿತಾರೆ 2ನೇ ತಾಲೂಕು. ತಾಲೂಕು ವೈಸ್ ತಗೊಂಡ್ರೆ 3 ಲಕ್ಷ ಹಾಲು ಐತೆ ಒಂದೇ ತಾಲೂಕಲ್ಲಿ. ನಾರ್ತ್ ಕರ್ನಾಟಕದಲ್ಲಿ ಒಂದು ಯೂನಿಯನಲ್ಲಿ ಇಲ್ಲ ಹಾಲಷ್ಟು, ಬಳ್ಳಾರಿಲಿಲ್ಲ, ಬೆಳಗಾಮಲ್ಲಿಲ್ಲ. ಅದಕ್ಕೆ ಯಾರೋ ನೋಡಿ ಕೊಂಡು ನಿಮ್ಮಂಥವ್ರು ಆಸಕ್ತಿ ಇರೋರ ಮಧ್ಯೆ ಇರ್ಬೇಕಲ್ಲೇ ಆಗ್ತದೆ. ಅದೇ ಸರ್, ಜನಕ್ಕೆ ಹಾಲು ಡೈಲಿ ಪಾಸ್ ಆಗಬೇಕು ಅವ್ರಿಗೆ. ನೀವು ಕರ್ದ ಹಾಲಿಗೆ ಪ್ರಾಮಾಣಿಕ SNF ದುಡ್ಡು ಸಿಕ್ಕವ್ರು ಎಲ್ಲ ಹಸು ಕಟ್ತಾರೆ. ಬರೀ ಲೋ SNF ಅಂದಾಗ ಯಾರು ಕಟ್ಟಲ್ಲ. ಯಾರೋ 5 ಜನ ಎದುರಿಸ್ಬಿಟ್ಟು ನೀರು ಹೋಯ್ತಾ ಇರ್ತಾರೆ, ಅವರು ತಡಿಬೇಕು. ಆ ಧೈರ್ಯ ನಮ್ಮಲ್ಲಿ ಇರಬೇಕಷ್ಟೇ. ಆ ಧೈರ್ಯ ನನಗೆ ಕೊಟ್ಟವನೇ. ಹಾಗಾಗಿ ಅಂಥ ಜಗಳ ಮಾಡ್ತಾರೆ ಹೋಗ್ತೀನಿ ಸರ್ ನಾನು. ಆಮೇಲೆ ಸವಲತ್ತುಗಳನ್ನ ಕೊಡಿಸ್ತಾ ಇದ್ದೀನಿ ಖಂಡಿತವಲ್ಲ ಅಲ್ವಾ, ಮುಖ್ಯವಾಗಿ ಅದು ಇದ್ರೆ ಸಾಕಲ್ಲ. ಎಲ್ಲ ಸವಲತ್ತು ನಮ್ಮಲ್ಲಿ ನೀವು ಬಂದು, ಅದೇ ನಾನು ಹೇಳಿದ್ನ, ನೀವು ಸುಮ್ಮನೆ ಡೈರಿಗಳ ಹತ್ರ ಹೋಗಿ ಒಂದು 10 ಡೈರಿ ಆಯ್ಕೆ ಮಾಡ್ಕೊಂಡು ನಿಮ್ಮ ಆಯ್ಕೆ. ನನ್ನ ತಾಲೂಕಲ್ಲಿ 252 ಡೈರಿಲೂ ಸುಮ್ಮನೆ ಹೋಗಿ ಬನ್ನಿ. ನೀವು ತೀರಾ ನಮ್ಮ ನೋಡಬೇಕು ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಬನ್ನಿ. ಹಳ್ಳಿಲೂ ನಾನು ಸಿಗ್ತೀನಿ. ಒಂದು ದಿವಸಕ್ಕೆ 4-3 ಸಂಘದಲ್ಲಿ ಕೂತಿರ್ತೀನಿ. 150-200 ಜನ ಹೆಣ್ಮಕ್ಳು ಇರ್ತಾರೆ, ಗಂಡಸರು 150, 100, 200, 300, 500 ಜನ ಸೇರೋಂಥ ಜಾಗಗಳು ನೋಡ್ಬೋದು. ದುಡ್ಡು ಕೊಟ್ಟರು ಸೇರ್ಸೋಕ್ಕಲ್ಲ ರಾಜಕಾರಣಿಗಳು, ಸಾಧ್ಯ ಇಲ್ಲ. ಹೆಣ್ಮಕ್ಳು ಅಷ್ಟೊಂದು ಆಚೆಗೆ ಬರಲ್ಲ, ಅಲ್ಲ ಮೇಲೆ ಬರ್ತಾರೆ. ಆಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನು ನಮ್ಮ VL ಸಂಸ್ಥೆಯಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. 30 ವರ್ಷ ಹಿಂದೆ ಆನಂದ್ ಸರ್ ಹತ್ರ ನಾನು ಕೆಲಸ ಕೇಳಿಕ್ ಹೋಗಿದ್ದೆ. ಸರ್ ಕೆಲಸ ಬೇಕು ಸರ್, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ. 1 ನಿಮಿಷನೂ ವೇಸ್ಟ್ ಮಾಡಲಾರ್ದೆ ಅವಾಗ ನಮ್ಮ HR ಮಿಣಜಿಗಿ ಸರ್ ಅಂತ ಇದ್ರು. ಅವರು ಮಿಣಜಿಗಿ ಸರ್ ಅಂತ ಇದ್ರು. 1 ಮಿನಿಟ್ನು ಟೈಮ್ ವೇಸ್ಟ್ ಮಾಡಲಾರ್ದೆ ಕರೆದು ಇಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟರು ಆ್ಯಸ್ ಎ ಕ್ಲರ್ಕ್ ಅಂತ. ಅವತ್ತಿಂದ ನನ್ನ ಪಾಲಿಗೆ, ನನ್ನ ಕುಟುಂಬದ ಪಾಲಿಗೆ ಇವರೇ ಅನ್ನದಾತ, ಅದರಲ್ಲಿ ಏನು ತಪ್ಪಿಲ್ಲ. ಸೆಕೆಂಡು, ನಮಗೆ ನಮ್ಮ ಸ್ಕೂಲ್ ಟೀಮ್ದಲ್ಲಿ ಗೊತ್ತಾದ್ಮೇಲೆ ಸಾಹೇಬಲ್ಲಿ ಸಿಕ್ಕೊಂಡ್ಬಿಟ್ಟಾರ ಅಂದಮೇಲೆ ಮನಸ್ಸು ತಡಲಿಲ್ಲ, ಬೇಜಾರಾಗ್ಬಿಡ್ತು. ಭಗವಂತಗೆ ಮೊರೆಯೋದಿ ನಾವು ನಮ್ಮ ಸಾಹೇಬರಿಗೆ, ನಮ್ಮ ಅನ್ನದಾತ ಕರೆಕ್ಟಾಗಿ ಕರ್ಕೊಂಬಪ್ಪ ಸೇಫಾಗಿ ಅಂತೇಳಿ. ಸೊ ಆ ಅನ್ನದಾತನ ಆಶೀರ್ವಾದ. ಮತ್ತೊಂದು, ನಾವೇನೋ ಒಂದು 25,000 ಕುಟುಂಬದವ್ರು ಇದ್ದೇವೆ ಎಲ್ಲರೂ.
ನಮ್ಗೇನು ಇವರು ಅನ್ನ ಕೊಡ್ತಾರೆ ಅವ್ರದ್ದೆಲ್ಲ ಒಂದು ಕರ್ಮ, ಇಷ್ಟು ಒಳ್ಳೆ ಕರ್ಮ ಮಾಡಿದ್ದಾರೆ ಸರ್. ಅವರೆಲ್ಲ ಆಶೀರ್ವಾದದಿಂದ ಅವರು ಮತ್ತೊಂದು ಅವ್ರ ಟೀಮ್ ಎಲ್ಲ ಕರ್ಕೊಂಬಂದಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಟೀಮ್ ಪರವರೆಗೆ ಅವರಿಗೆ ಥ್ಯಾಂಕ್ ಯು ಹೇಳ್ತಾರೆ. ಅಲ್ಲ ಇನ್ನೊಂದಂದ್ರೆ ಅವ್ರು ಹೇಳಿದ್ರಲ್ಲ ಪ್ರಸನ್ನ ಸರ್ ಕ್ಲರ್ಕ್ ಆಗಿ ನಾನು ಜಾಯ್ನ್ ಆದೆ ಅಂತೇಳಿ. ಅಂದರೆ ನಾನು ಆಗಲೇ ಹೇಳಿದ್ರು ಸರ್ 6th ಸ್ಟ್ಯಾಂಡರ್ಡ್ ಇದ್ದಾಗ ಶೋಭಾ ಮೇಡಮ್ ಜಾಯ್ನ್ ಆದ್ರು ಅಂತೇಳಿ. ರಿಟೈರ್ಡ್ ಆದ್ಮೇಲೂ ಕಂಟಿನ್ಯೂ ಯಾಕೆ ಆಗ್ತೀವಿ ಅಂತಂದ್ರೆ ಎಫರ್ಟು. ಆಮೇಲೆ ಅವರಲ್ಲಿ ನಾವು ಕಾನ್ಫಿಡೆನ್ಸು ಮತ್ತು ವಿಶ್ವಾಸ ಉಳಿಸ್ಕೊಂಡ್ರೆ ನಾವು ಯಾವತ್ತೂ ಯಾವ ಸ್ಟೇಜಿಗೆ ಬೇಕಾದ್ರೆ ರೀಚ್ ಆಗ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ಲು. ಸೊ ಪ್ರಸನ್ನ ಸರ್ ಕ್ಲರ್ಕ್ ಆಗಿ ಜಾಯ್ನ್ ಆದೆ ಅಂತ ಹೇಳಿದ್ರು. ಇವತ್ತು ವಿಜಯಾನಂದ ಟ್ರಾವೆಲ್ಸ್ನ ಪಿಲ್ಲರ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 3 ಹೇಳತ್ತೀನಿ. ಥ್ಯಾಂಕ್ ಯು.